ಸರ್, ಶ್ರೀನಿವಾಸ್ ಸರ್ ಒಳಗಡೆ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಯಾಕೋ ಬರಲೇ ಇಲ್ಲ. ಸರ್ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಏನಾದರೂ ಬಂಪರ್ ಆಫರ್ ತಂದಿರಬೇಕು ಅನಿಸುತ್ತೆ. ಸರ್ ಬಂಪರ್ ಆಫರ್ ಅಂದರೆ ಇನ್ನೇನಿರುತ್ತೆ, ಇಂಕ್ರಿಮೆಂಟು ಇಲ್ಲ ಅಂದರೆ ಪ್ರಮೋಷನ್ ಇರಬೇಕು ಅನಿಸುತ್ತೆ. ನೋಡಿ ಸರ್, ನಿಮ್ದು ಯಾವ ಪ್ರಮೋಷನ್ನು? ನನ್ನ ಬಿಡಿ ಸರ್, ಅಲ್ಲಿ ನೋಡಿ ಶ್ರೀನಿವಾಸ್ ಸರ್ ಬಂದರು. ಏನು ಸರ್, ನೀವು ನಿನ್ನೆ ಬಂದಿಲ್ಲ ಅಂತ ಮ್ಯಾನೇಜರ್ ಸರ್ ತುಂಬ ಕೇಳ್ತಾ ಇದ್ರು. ಇಷ್ಟೊತ್ತಾದರೂ ಮ್ಯಾನೇಜರ್ ಹತ್ರ ಮಾತಾಡ್ತಿದ್ರಲ್ಲ, ಏನು ಸರ್ ಸಮಾಚಾರ? ಸರ್ ಇನ್ನೇನಿರುತ್ತೆ, ಪ್ರಮೋಷನ್ ಆಗಿರಬೇಕು. ರಿಟೈರ್ಮೆಂಟ್ ಆಗೋ ಟೈಮಲ್ಲಿ ಪ್ರಮೋಷನ್ ಅಂತ ಹೇಳ್ತಿದ್ರಲ್ರಿ. ಏನು ಹೇಳ್ತಾ ಇದ್ದೀರಾ ಸರ್? ರಿಟೈರ್ಮೆಂಟಾ? ಯಾರು ಹೇಳಿದ್ದು ನಿಮಗೆ ವಯಸ್ಸಾಯಿತು ಅಂತ? ನೀವಿನ್ನೂ ಹೆಂಗೆ ಎನರ್ಜೆಟಿಕ್ ಸರ್. ಅಲ್ವಾ ಮತ್ತೆ, ಎಲ್ಲರೂ ಬರೋಕ್ಕಿಂತ ಮುಂಚೆ ಬೇಗ ಆಫೀಸಿಗೆ ಬರ್ತೀರಾ, ಎಲ್ಲರೂ ಮಾಡೋಕ್ಕಿಂತ ಕೆಲಸಕ್ಕಿಂತ ಜಾಸ್ತಿ ಕೆಲಸ ಮಾಡ್ತೀರಾ ಸರ್ ನೀವು. ಅಷ್ಟೇ ಯಾಕೆ, ಇಲ್ಲಿ ಬಂದು ಹೋಗೋರ ಕಸ್ಟಮರ್ ಎಲ್ಲ ನಿಮ್ಮ ಹತ್ರ ಒಂದು ಸಲ ಮಾತಾಡದೆ ಹೋದರೆ ಹಾಗೆ ಹೋಗಲ್ಲ ಅನಿಸುತ್ತೆ. ನಮಸ್ತೆ ಶ್ರೀನಿವಾಸ್ ಸರ್. ನೆಕ್ಸ್ಟ್ ಮಂತು ರಿಟೈರ್ಮೆಂಟ್ ಅಂತೆ. ಸರ್ ಹಾಗಾದರೆ ನೆಕ್ಸ್ಟ್ ಮಂತಿಂದ ನೀವು ನಮ್ಮ ಜೊತೆ ಕೆಲಸ ಮಾಡಲ್ವಾ? ರೀ ಸುಮ್ಮನೆ ರೀ, ರಿಟೈರ್ಮೆಂಟ್ ಅಂದರೆ ಯಾಕ್ರಿ ಬೇಜಾರಾಗಬೇಕು? ಜೀವನದಲ್ಲಿ ಜೀವಿಸೋಕ್ಕೆ ಎರಡು ಅವಕಾಶ ಸಿಗೋದು, ಒಂದು ಬುದ್ಧಿ ಬಂದ ಮೇಲೆ, ಒಂದು ರಿಟೈರ್ಮೆಂಟ್ ಆದಮೇಲೆ. ಎಂಜಾಯ್ ಮಾಡ್ತಾ ಬಿಡ್ರಿ, ಯಾಕೆ ಇಷ್ಟು ಇದನ್ನೆಲ್ಲ ಮಾಡ್ತೀರಾ? ಸುರೇಶ್ ಸರ್, PF GF ಬರುತ್ತೆ, ಮಜಾ ಮಾಡ್ತಾ ಬಿಡಿ ಸರ್. ಮನುಷ್ಯನಿಗೆ ಸಂತೋಷನೇ ಇಲ್ಲ ಅಂದಮೇಲೆ ಈ PF GF ತೊಗೊಂಡು ಏನ್ರಿ ಮಾಡ್ತೀರಾ? 4 ಗೋಡೆಗಳ ಮಧ್ಯೆ ಬದುಕೋದಕ್ಕಿಂತ ನಿಮ್ಮಂಥ 4 ಜನಗಳ ಜೊತೆ ಬದುಕೋದು ಅವಾಗ ಸಿಗೋ ಸಂತೋಷನೇ ಬೇರೆ. ಸರ್ ಯಾಕೆ ಸರ್ ಟೆನ್ಷನ್ ಮಾಡ್ಕೊತೀರಾ? ಇನ್ನೂ 1 ಮಂತ್ ಟೈಮ್ ಇದೆ, ಎಂಜಾಯ್ ಮಾಡ್ಕೊತ ನಮ್ಮ ಜೊತೆ ಆರಾಮಾಗಿರಿ ಸರ್. ಸರ್ ನಿಮಗೆ ಒಬ್ಬನೇ ಮಗ ಅಲ್ವ ಇರೋದು, ಚೆನ್ನಾಗಿ ಓದಿಸಿದ್ದೀರಾ, ಚೆನ್ನಾಗಿದ್ದಾರೆ, ಚೆನ್ನಾಗಿ ನೋಡ್ಕೊತಾರೆ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ? ಅಪ್ಪ ಅನ್ಸ್ಕೊಂಡವನಿಗೆ ಇನ್ನೇನಿದೆ ಹೇಳಿ. ನಮ್ಮ ಕರ್ತವ್ಯನ ನಾವು ಮಾಡಿರ್ತೀವಿ, ಕಾಲ ಹೇಗೆ ಬರುತ್ತೋ ಹಾಗೆ. ಹಾಂ, ಒಂದು ಮಾತಂತೂ ನಿಜ, ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡೋದು ಬಹಳ ದೊಡ್ಡದು. iPhone lover. ಹಲೋ, ಹಲೋ ಹೇಳೋ ಮಚ್ಚ. ಹಲೋ ವರ್ಣ್ಯ, ಎಲ್ಲಿದ್ದಿಲಿ? ನಿಮ್ಮ ಹುಡುಗಿ ಬರ್ತಡೇಕ ಎಲ್ಲ ಅರೇಂಜ್ ಮಾಡಂದೆಲ್ಲ, ಎಲ್ಲ ಅರೇಂಜ್ ಮಾಡೇನಿ, ನೀವು ಹೋಗಿ ಬರ್ತಡೇ ಮಾಡ್ಕ್ಯಾರಪ್ಪ. ರೆಡಿ ಆಗಿದ್ಯಾ? ದೋಸ್ತ, ಇನ್ನೊಂದಪ್ಪ, ನಿಮ್ಮ ಹುಡುಗಿದ ಫ್ರೆಂಡ್ ಯಾರನ್ನಾರ ಕರ್ಕೊಂಬಲ್ಲಿ, ನಾನು ಸೆಟ್ ಮಾಡಿಕೊಂತಾನೆ. ಓಕೆ ದೋಸ್ತ, ಓಕೆ ಓಕೆ, ಬಾಯ್ ಪಾ. ಮತ್ತು ನಾನು ಲಂಡನ್ಯಾಗ. ಓಕೆ ದೋಸ್ತ, ಓಕೆ ಓಕೆ, ಬಾಯ್ ಬಾಯ್ ಪಾ, ಬಾಯ್. ಓಕೆ ಮಚ್ಚ, ಬಾಯ್. ಯಪ್ಪ, ಏನು ಕಾಣಿಸ್ತಾ ಅಲ್ಲಿ? ಹೌದು, ವರ್ಷ ಏನು ಮಾಡ್ತೀಯಾಳೆ? ಹಲೋ ಒಬ್ಬು, ರೆಡಿನಾ? ನೀನೆಲ್ಲಿದ್ದೀಯ ಇವಾಗ? ಆನ್ ದ ವೇ, ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಬರ್ತಿದ್ದೀನಿ. ನೆನಪಿದೆ ಅಲ್ವಾ ರಾತ್ರಿ ನಾನು ಏನು ಹೇಳಿದ್ದೆ ಅಂತ? ಟೆಂಪಲ್ಗೆ ಹೋಗ್ಬೇಕು ಅಂತ ಹೇಳ್ದೆ ತಾನೆ? ಹ್ಞೂ, ನೆನಪಿದೆ ಬಬ್ಬು. ಇನ್ 2 ಮಿನಿಟ್ಸ್ ನಿಮ್ಮ ಅಪಾರ್ಟ್ಮೆಂಟ್ ಹತ್ರನೇ ಇರ್ತೀನಿ. ಸರಿ, ಓಕೆ, ಲವ್ ಯು, ಬಾಯ್.
ಹಲೋ ಹಾಂ ಬಬ್ಬು ಹಾ, ಬನ್ನಿ, ಅಪಾರ್ಟ್ಮೆಂಟ್ ಆಚೆ ಕಡೆ ವೇಟ್ ಮಾಡ್ತೀನಿ. ಓಕೆ ಓಕೆ ಬಾ. ಸರಿ ಓಕೆ. Wish you a many more happy returns of the day. I love you. ಥ್ಯಾಂಕ್ ಯು ಸೋ ಮಚ್. ಬಬ್ಬು ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕಣೆ. ಹೋಗೋಣ. ಬೇಬಿ ಇವತ್ತೇನು ಸ್ಪೆಷಲ್ ಗೊತ್ತಾ? ಹ್ಞೂ ಗೊತ್ತಲ್ಲ, ಇವತ್ತು ನಿನ್ನ ಬರ್ಡೇ. ವಿಶ್ ಕೂಡ ಮಾಡಿದ್ನಲ್ಲ, ಇನ್ನೇನು ಸ್ಪೆಷಲ್ ಇರುತ್ತೆ? ಅಷ್ಟು ನೆನಪಿಲ್ವಾ? ಕರೆಕ್ಟಾಗಿ ಯೋಚನೆ ಮಾಡಿ ಹೇಳು ಏನು ಅಂತ. ಇವತ್ತು ನೀವು ಹುಟ್ಟಿದ್ದೊಂದು ದೊಡ್ಡ ವಿಶೇಷ ಇರುತ್ತೆ. ಇನ್ನೇನಿರುತ್ತೆ? ವರುಣ್ ಸುಬ್ಬ, ಇವತ್ತು ನಮ್ಮಿಬ್ರು ಲವ್ ಆನಿವರ್ಸರಿ, ಸೆಕೆಂಡ್ ಇಯರ್ ಲವ್ ಆನಿವರ್ಸರಿ. ಅಷ್ಟು ನೆನಪಿಲ್ಲ ಅಲ್ಲ ನಿಂಗೆ? ಹಾಂ ಅಲ್ಲ, ನಿಂಗೆ ಕೆಲಸದಲ್ಲಿ ನೋಡಿ ಎಷ್ಟು ಬ್ಯುಸಿ ಆಗಿದೆಯಾ ಅಂತ. ಕೆಲಸ ಕೊಡೋ ಟೈಮ್ನಾದ್ರೂ ನಂಗೆ ಕೊಡ್ಬೋದು ಅಲ್ವಾ? ಅಟ್ಲೀಸ್ಟ್ ಹೋಗ್ಲಿ ಫ್ರೆಂಡ್ಸ್ ಕೊಡೋ ಟೈಮ್ನಾದ್ರೂ ನಂಗೆ ಕೊಡ್ಬೋದು ಅಲ್ವಾ? ಓ ಹೌದಲ್ಲ, ಸಾರಿ ಬಬ್ಬು. ಬಬ್ಬು ಸಾರಿ ಕಣೆ, ಮರ್ತೋಯ್ತು. ಸಾರಿ ಪ್ಲೀಸ್ ಸಾರಿ ಕಣೆ. ಹ್ಞೂ ಅದೇ ಮತ್ತೆ ಎಲ್ಲಿ ನೆನಪಿರುತ್ತೆ ಸಾಹೇಬ್ರಿಗೆ? ಅವ್ರಿಗೆ ಗೌರ್ಮೆಂಟ್ ಕೆಲಸನೇ ತುಂಬ ಇಂಪಾರ್ಟೆಂಟ್ ಅಲ್ವಾ? ನನ್ನ ಬಗ್ಗೆ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಅಟ್ಲೀಸ್ಟ್ ನಾನು ಇದೀನಂತನಾದ್ರೂ ನೆನಪಿದೆ ಅಲ್ಲ, ಅದು ಸಾಕು ಬಿಡು. ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ ತಾನೆ. ಸಾರಿ ನಮಗೋಸ್ಕರ ತಾನೆ. ಇನ್ನು 2 ವರ್ಷ ನಿನ್ನನ್ನು ರಾಣಿ ಥರ ಸಾಕ್ತೀನಿ. ನಿಮ್ಮ ಅಪ್ಪಂಗೂ ಅದೇ ಬೇಕಾಗಿರೋದಲ್ವಾ? ಗೌರ್ಮೆಂಟ್ ಕೆಲಸದಲ್ಲಿರೋನೇ ಬೇಕು. ಅದಕ್ಕಾದ್ರೂ ಸ್ವಲ್ಪ ಟೈಮ್ ಬೇಕಲ್ವಾ? ವೆಯ್ಟ್ ಮಾಡು. ಸರಿ ಅದು ಬಿಡು. ನನ್ನ ನಿನ್ನ ಮನೆಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಇವತ್ತೇ ಕರ್ಕೊಂಡು ಹೋಗು ಪ್ಲೀಸ್. ಅಂಕಲ್ ನನ್ನನ್ನು ಪರಿಚಯ ಮಾಡಿಸು ಪ್ಲೀಸ್ 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 ಬಬ್ಬು ಪ್ಲೀಸ್. ಬೇಡ ಕಣೆ, ನೀನು ನಮ್ಮ ಮನೆಗೆ ಬರ್ತೀನಿ ಅಂತಂದರೆ ಕಾಮನ್ ಬಿಲ್ಲು ಸೇತುವೆ ಆಗಿರಬೇಕು. ಆ ಟೈಮ್ ಬರಲಿ, ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಒಂದು ನಿಮಿಷ, ಅಪ್ಪ ಕಾಲ್ ಮಾಡ್ತಿದ್ದಾರೆ. ಹಾಂ ಸರಿ ಹೋಗು. ಹಲೋ. ಹಾಂ ಅಪ್ಪ ಹೇಳಿ. ಪುಟ್ಟ ಹಬ್ಬದ ಆರ್ಥಿಕ ಶುಭಾಶಯಗಳು ಮಗಳೇ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಪುಟ್ಟ, ಟಿಫನ್ ಆಯ್ತಾ? ಏನ್ ಮಾಡ್ತಾ ಇದೀಯಾ? ನಾನು ಚೆನ್ನಾಗಿದ್ದೀನಪ್ಪ, ನೀವೇ ಹೇಗಿದ್ದೀರಾ? ನಾನು ಇನ್ನೂ ತಿಂದಿಲ್ಲ, ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೆ. ಹೌದಾ, ಸರಿ ಮಗಳೇ, ಹುಷಾರು. ಟೈಮ್ ಸರಿ ಊಟ ತಿಂಡಿ ಮಾಡು ಆಯ್ತಾ? ಹ್ಞೂ ಸರಿ ಅಪ್ಪ, ಆಯಿತು. ಬಾ. ನಾನ್ ಬೇಡ ಅಂದ್ರೂ ಯಾವ್ದೋ ಕೋರ್ಸ್ ಮಾಡ್ತೀಯ ಅಂತ ಆಟ ಮಾಡ್ಕೊಂಡು ಹೋಗಿದೀಯಾ. ಜಾಬ್ ಬೇರೆ ಮಾಡ್ಬೇಕಂತೀಯ. ನೀನ್ ದುಡ್ಡು ತಂದ್ಕೊಡು ಅಂತ ಏನಿದೆ? ಸುಮ್ಮನೆ ಬಂದ್ಬಿಡು ಊರಿಗೆ. ಅಲ್ಲಿದ್ದೇನ್ ಮಾಡ್ತೀಯಾ? ಹಾಂ ಸರಿ ಅಪ್ಪ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹಲೋ. ಆಯಿತು. ಹಲೋ. ಯಾಕಿಷ್ಟು ಲೇಟು? ಅಪ್ಪ ಜೊತೆ ಮಾತಾಡ್ತಿದ್ದೆ. ಓ ಅಪ್ಪನಾ? ತಗೋ, ಇದು ಇವತ್ತು ನನ್ನ ಫಸ್ಟ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಇನ್ನು ಬೇಜಾನ್ ಗಿಫ್ಟ್ ಬರ್ತಾರ ಇದೆ. ಈ ಡ್ರೆಸ್ ಹಾಕ್ಕೊಂಡು ಸಂಜೆ ಕಾಯ್ತಿರು, ಬಂದು ಪಿಕ್ ಮಾಡ್ತೀನಿ. ಥ್ಯಾಂಕ್ ಯು, ಐ ಲವ್ ಯು.
ಸೂರ್ಯ, ಮುಂದೆ ಹೇಗೋ ನಮ್ಮ ಜೀವನ. ಇಷ್ಟು ದಿನ ಹೇಗೋ ಆರಾಮಾಗಿದ್ವಿ, ಇಷ್ಟು ದಿನ ನಮ್ಮ ನೋಡ್ಕೊಳಕ್ಕಂತಲೇ ಯಾರೋ ಇದ್ದರು. ಇನ್ಮೇಲೆ ಹೇಗೋ ನಮ್ಮ ಜೀವನ, ಹೇಗಿರ್ತೀವೋ ಇಲ್ಲಿ ನಾವು. ಯಾಕೋ ಅಷ್ಟು ಯೋಚನೆ ಮಾಡ್ತಿದ್ಯಾ? ಸುಮ್ಮನೆ ಬಾ. ಹುಡ್ಸಿದ್ದೆ ಅವ್ರು ಉಲ್ಮೇಸ್ದೆ ಇರ್ತಾನ? ಇವಾಗಿಂದ ನಮ್ಮ ಜೀವನ ಶುರು ಆಗ್ತಿರೋದು. ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದೇನೆ ಬೆಳೆದಿದ್ದೀವಿ ತಾನೆ, ಜೀವನ ಮಾಡಿದ್ದೀವಿ ತಾನೆ. ಹಾಗೆ ಹೇಗೋ ಎಲ್ಲೋ ಏನೋ ಇರುತ್ತೆ ಬಿಡು. ಇರೋ 200 ರೂಪಾಯಿದಲ್ಲಿ ಹೇಗೋ ಹೋಗೋದು. ಆಶ್ರಮ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ನೋಡು, ಫಸ್ಟ್ ನಮ್ಗೆ ಇವಾಗ ಇರೋಕ್ಕೊಂದು ಜಾಗ, ಊಟಕ್ಕೊಂದು ದಾರಿ ಆಗಬೇಕು. ಅದಕ್ಕೆ ಅಣ್ಣ ಹೇಳಿದ್ದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಸಿಗುತ್ತೆ ಅಂತ. ಅಲ್ಲಿಂದನೇ ಈ ಜೀವನ ಶುರು ಆಗಲಿ ಬಿಡು. ಸರಿ, ಬಾ ಇವಾಗ. ಎಲ್ಲಿಗೆ ಹೋಗ್ಬೇಕಣ್ಣ? ಮಹೇಶ್ ಅಣ್ಣನ ಪೆಟ್ರೋಲ್ ಬಂಕು. ಎಲ್ಲಿಗೆ? ಬಂಕ್ ಮಹೇಶ್ ಅಣ್ಣ. ಯಾವ ಮಹೇಶ್ ಅಣ್ಣ? ಯಾವ ಪೆಟ್ರೋಲ್ ಬಂಕು? ಎಲ್ಲಿ? ಅದೇ ಅಣ್ಣ, ಮಹೇಶ್ ಅಣ್ಣ. ಯಾವ ಮಹೇಶ್ ಅಣ್ಣ? ಯಾವ ಪೆಟ್ರೋಲ್ ಬಂಕು? ಅಣ್ಣ, ಓ, ಊರಾಚೆ ಇದೆಯಲ್ಲ ಅದಾ? ಹ್ಞೂ ಅಣ್ಣ, ಅದೇ. ಊರಾಚೆ ಅಂತಿದ್ರಲ್ಲ, ಊರಾಚೆನೇ ಇರೋದಣ್ಣ. ಬನ್ನಿ ಕುತ್ಕೊಳ್ಳಿ. ಹತ್ತು. ಹೇಳ್ರಾ ದುಡ್ಡು? ಅಣ್ಣ, ದುಡ್ಡು ದುಡ್ಡು ಕೊಡ್ರಪ್ಪ. ಆಟೋ ಬಾಡಿಗೆದು. ಬಾಡಿಗೆ ಅಂದ್ರೆ? ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದಲ್ಲ ಅಣ್ಣ, ಊರಿಗೆ ಹೊಸಬ್ರು. ಮತ್ತೆ ಇಲ್ಲಿ ಎದಕ್ಕೆ ಬಂದಿರಿ? ಕಾಸಿಲ್ಲ ಅಣ್ಣ, ಇವಾಗ ಊರಿಗೆ ಬಂದವ್ರು ನಾವು. ಕೊಡ್ರಪ್ಪ ಸಾಕು. ಅಣ್ಣ, ಇವಾಗ ಕೆಲ್ಸಕ್ಕೆ ಸೇರಿದ್ದೀವಿ ಬೇಡ ಬೇಡ. ಅಣ್ಣ. ಇದೆಲ್ಲ ಸಾಲಲ್ಲ. ಪ್ಲೀಸ್ ಅಣ್ಣ, ಇನ್ನೊಂದು ಕೊಡಪ್ಪ. ತಗೊಂಡು ನಿಮ್ಮ ತಮ್ಮ ಥರ ತಿಳ್ಕೊಳ್ಳೋಣ. ತಮ್ಮರ ಮನೆಗೆ ಹಾಕ್ತಾರ? ಇಲ್ಲಿ ದುಡ್ಡು ಕೊಡಪ್ಪ. ತೆಗಿ. ಅಣ್ಣ, ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಅಣ್ಣ. ದುಡ್ಡಿಲ್ಲ ಅಂದ್ರೆ ಎದಕ್ಕೆ ಬರ್ತೀಯ? ಅಣ್ಣ, ಗೊತ್ತಿರ್ಲಿಲ್ಲ ಅಣ್ಣ ಅಷ್ಟೊಂದು ದುಡ್ಡಾಗುತ್ತೆ ಅಂತ. ದುಡ್ಡಿಲ್ಲ ಅಂತ 50 ರೂಪಾಯಿಗೆ ಏನ್ ಬರ್ತೈತೆ? ಅಣ್ಣ, ದಯವಿಟ್ಟು ಅಣ್ಣ. ದುಡ್ಡು ಕೊಡಪ್ಪ ಸಾಕು. ಕಾಲಿಗೆ ಬೀಳ್ತೀನಿ. ಅವೆಲ್ಲ ಬೇಡ, ದುಡ್ಡು ಕೊಡು ಸಾಕು. ದುಡ್ಡು ಕೊಡು ಅಣ್ಣ. ಇಷ್ಟೇ ದುಡ್ಡು ಇರೋದಣ್ಣ ನನ್ನ ಹತ್ರ. ಬೆಳಗ್ಗೆ ಒಳ್ಳೆ ಗಿರಕ್ ಸಿಗ್ತಿರಲ್ಲ. ಹೋಗ್ರ ದುಡ್ಡಿಲ್ಲ ಅಂದ್ರೆ ಎದಕ್ಕೆ ಬರ್ತಿರೋ? ಬೆಳಗ್ಗೆ ತಲೆ ತಿನ್ನೋದಕ್ಕೆ. ಹಲೋ, ಏನು ಲೋಡ್ ಬಂತಾ? ಬೇಗ ಎಕ್ಸ್ಚೇಂಜ್ ಮಾಡ್ಕೊಂಡು ಕಳ್ಸ್ಕೊಡು ಅದನ್ನು. ಹಾಂ, ಸರಿ ಆಯಿತು, ಕಳಿಸ್ಕೊಡು ಬೇಗ. ಆಯ್ತು ತಗ, ಓಕೆ. ಯಾರು ನೀವು? ಅಣ್ಣ, ನಮಸ್ಕಾರ. ನಮಸ್ಕಾರ ಅಣ್ಣ, ನನ್ನ ಹೆಸರು ಸೂರ್ಯ ಅಂತ, ಇವನ ಹೆಸರು ಚಿಕ್ಕ ಅಂತ. ಅಣ್ಣ ಅಣ್ಣ ನಮಸ್ಕಾರ ಅಣ್ಣ, ನಾನು ಚಿಕ್ಕನಹಳ್ಳಿ ಚಿಕ್ಕ ಅಂತ. ಅಣ್ಣ, ಸುರೇಶಣ್ಣ ಕಳ್ಸಿದ್ರಣ್ಣ. ಯಾವ ಸುರೇಶ್ ಅಣ್ಣ? ಅದೇ ಆಶ್ರಮ ಸುರೇಶಣ್ಣ. ಓ, ನಮ್ಮ ಸುರೇಶ್ ಅಣ್ಣನಾ? ನನ್ನಿಂದ ಏನಾಗಬೇಕಪ್ಪ? ಅಣ್ಣ, ಅದೇ ಇಬ್ರು ಇಂಜಿನಿಯರಿಂಗ್ ಮುಗಿಸಿದ್ದೀವಿ ಆಶ್ರಮದಲ್ಲೇ. ಸೊ ಅದಕ್ಕೆ ನಮ್ಮ ಸ್ವಂತ ಕಾಲಲ್ಲೇ ನಾವೇ ನಿಂತ್ಕೊಬೇಕು ಅಂತ ನಿಮ್ಮ ಬಂಕಲ್ಲಿ ಒಂದು ಸಹಾಯ ಮಾಡಿ ಸಣ್ಣ ಕೆಲಸ ಕೊಟ್ಟರೆ ಚೆನ್ನಾಗಿರುತ್ತಣ್ಣ. ಅಲ್ರೋ, ಇಂಜಿನಿಯರಿಂಗ್ ಓದಿರಾ ಅಂತೀರಾ, ನಮ್ಮ ಬಂಕಲ್ಲಿ ಕೆಲಸ ಮಾಡ್ತೀರಾ ನೀವು? ಅಣ್ಣ, ಇಂಜಿನಿಯರಿಂಗು ಮುಗಿಸಿದ್ದೀವಿ ಅಣ್ಣ. ಕೆಲಸನೂ ಸಿಗುತ್ತೆ. ಅದ್ರ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ. ಆದರೆ ಅಣ್ಣ, ಅಲ್ಲಿವರೆಗೂ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ನೀವು ಕೊಟ್ಟರೆ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೊಳ್ಳೋಕೆ ನಮ್ಗೆ ಸುಲಭ ಆಗುತ್ತೆ ಅಣ್ಣ. ಆಶ್ರಮದ ಹುಡುಗರು ಅಂತೀರಾ, ಮನಸ್ಸು ಕರೆಸ್ಬಿಡ್ತೀರಾ ನೀವು? ಸರಿ ಆಯಿತು. ಏ ಬೀರಾ, ಬಾರ ಇಲ್ಲಿ, ಬಟ್ಟೆ ಕೊಡ್ಬಾರ ಇವರಿಗೆ. ಮತ್ತೇನಾದರೂ ಉಳ್ಕೊಳಕ್ಕೆ ವ್ಯವಸ್ಥೆ? ಅಣ್ಣ ಇಲ್ಲಣ್ಣ. ಆಶ್ರಮದ ಗೊತ್ತಾಯ್ತು ಬಿಡು, ನಮ್ಮ ಆಶ್ರಮದ ಹುಡುಗರಲ್ಲ. ಸರಿ
ಮೊನ್ನೆ ನಿಮ್ಮಂಗೆ ಒಬ್ಬ ಹುಡುಗ ಬಂದ ಹೊಸೊಬ್ಬ, ಹಾಂ ಅಣ್ಣ. ಅವನ ಜೊತೆ ಉಳ್ಕೊಳ್ರಿ. ಸರಿ ಸರಿ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಇರಲಿ, ಬೇಡ ಇರಲಿ, ಹೋಗಿ. ಈಗ ಬಂದ್ರಪ್ಪ, ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು? ಮಂತೆಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಾ ಅಪ್ಪ? ಸರಿ, ಫ್ರೆಶ್ ಆಗಿ ಬನ್ನಿ. ಈಗ ಬಂದ್ರಪ್ಪ, ಬನ್ನಿ. ಅಪ್ಪ ಯಾಕೋ ಲೇಟ್ ಆಯ್ತಲ್ಲ ಇವತ್ತು? ಮಂತೆಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಹೌದಾ ಅಪ್ಪ? ಸರಿ, ಫ್ರೆಶ್ ಆಗಿ ಬನ್ನಿ. ಸರಿ. ಏನಾಯ್ತು ಆಕಾಶ್? ಏನೋ ಗೊತ್ತಿಲ್ಲ, ವರ್ಕ್ ಪ್ರೆಷರ್ ಅನ್ಸುತ್ತೆ. ಸರಿ, ಟೀ ಮಾಡ್ಕೊಂಬಾ, ಅವರು ಫ್ರೆಶ್ ಆಗಿ ಬರ್ತಾರೆ, ಮಾತಾಡೋಣ. ಸರಿ. ಮಾಮ, ಟೀ ತಗೊಳ್ಳಿ. ಅಪ್ಪ, ನನ್ನಿಂದ ಯಾವುದೋ ವಿಷಯ ಮುಚ್ಚಿಟ್ಟಿದ್ದೀರ ಅನ್ಸುತ್ತೆ. ಏನಾಯ್ತು ಅಪ್ಪ? ಹಾಗೇನಿಲ್ಲ ಕಣ, ಮಂತೆಂಡ್ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ನಿನ್ನ ಹತ್ರ ಯಾವುದಾದ್ರೂ ವಿಷಯ ಮುಚ್ಚಿಟ್ಟಿದ್ದೀನ ಹೇಳು. ಹಾಗೇನಿಲ್ಲ ಅಂತೀರಾ? ನಿಮ್ಮನ್ನ ನೋಡ್ತಿದ್ರೆ ಯಾಕೋ ಬೇಜಾರಾಗಿದ್ದೀರ ಅನ್ಸುತ್ತೆ, ಅದಕ್ಕೆ ಕೇಳಿದೆ. ಏನಾದರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳ್ಳಿ ಮಾವ, ನಿಮಗೂ ಮನ್ಸಿಗೆ ಸಮಾಧಾನ ಅನ್ಸುತ್ತೆ. ಸರಿಯಾಗಿ ನಡೀತಿರೋ ಗಡಿಯಾರದಂತಿದ್ದ ನನ್ನ ಜೀವನ ಸಡನ್ನಾಗಿ ನಿಂತೋಗಿರೋ ಥರ ಅನ್ನಿಸ್ತಾ ಇದೆ. ಯಾಕಪ್ಪ, ಏನೇನೋ ಮಾತಾಡ್ತೀರಾ? ಸ್ವಲ್ಪ ನಮ್ಗೆ ಅರ್ಥ ಆಗೋ ಥರ ಹೇಳಿ. ನೆಕ್ಸ್ಟ್ ಮಂತು ನಾನು ರಿಟೈರ್ಡ್ ಆಗ್ತಿದ್ದೀನಿ. ವಾವ್, ಕಾಂಗ್ರೆಟ್ಸ್ ಅಪ್ಪ. ರಿಟೈರ್ಮೆಂಟ್ ಆಗೋದು ಖುಷಿನೇ ಅಲ್ವಾ? ನೀವು ನೋಡಿದ್ರೆ ಇಷ್ಟು ಬೇಜಾರಾಗಿದ್ದೀರಾ? ನೀವು ಮಾಡೋದು ನೋಡಿದ್ರೆ ನಾನು ಏನಾಯ್ತಪ್ಪ ಅನ್ಕೊಂಡೆ. ಮಾವ, ನೀವ್ಯಾವತ್ತೂ ಈ ಥರ ಇರೋದು ನೋಡೇ ಇಲ್ಲ. ಏನಾಯ್ತು ಅಂತ ಹೇಳಿ. ಮಾವ, ನಾನು ಈ ಮನೆಗೆ ಬಂದು 2 ವರ್ಷ ಆಗಿರ್ಬೋದಷ್ಟೇ, ಆದರೆ ಈ ಮನೆ ಬಗ್ಗೆ ಆಗಲಿ ನಿಮ್ಮ ಬಗ್ಗೆ ಆಗಲಿ 10 ವರ್ಷದಿಂದ ಚೆನ್ನಾಗಿ ಗೊತ್ತಿದೆ. ನೀವು ಈ ಮನೆಗೋಸ್ಕರ ಆಗಲಿ ಆಕಾಶ್ಗೋಸ್ಕರ ಆಗಲಿ ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ಮೇಲಾದರೂ ಈ ಜಂಜಾಟಗಳನ್ನ ಬಿಟ್ಟು ಆರಾಮಾಗಿರೋಣ. ಹ್ಞೂ ಅಪ್ಪ, ಇನ್ಮೇಲಿಂದ ನಿಮಗೆ ಫುಲ್ ರೆಸ್ಟ್, ಆರಾಮಾಗಿರ್ರಿ. ಇನ್ಮೇಲಾದರೂ ನಮ್ಮಿಬ್ಬರಿಗೂ ನಿಮ್ಮ ಜವಾಬ್ದಾರಿ, ಮನೆ ಜವಾಬ್ದಾರಿ ತೊಳಕ್ಕೆ ಒಂದು ಅವಕಾಶ ಕೊಡಿ. ನನಗೆ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಕಾಶ್, ನಾನೇನಾದರೂ ತಪ್ಪಾಗಿ ಹೇಳಿದ್ನಾ? ಇಲ್ಲ, ಅವ್ರ ಮನಸ್ಸಿಗೆ ಯಾಕೋ ಬೇಜಾರಾಗಿದೆ ಅನ್ಸುತ್ತೆ. ಇರಲಿ ಬಿಡು, ನಾಳೆ ಮಾತಾಡೋಣ. ಅಮ್ಮ, ಸಾಗರವು ಅಣುವಾಗಿದೆ, ನಿನ್ನ ಮೇಲಿರೋ ಪ್ರೀತಿ ಮುಂದೆ. ಚಂದ್ರಕೊಂದೆ ಭೂಮಿ, ಜೋಡಿ ಲಾಯ್ಕ್ಯೂಮಿ, ಜೊತೆಯಲ್ಲಿ ಯಾವಾಗಲೂ ಬಯಸದಷ್ಟು ಸನಿಹ ಆದ ಒಂದು ಜೀವ ನೀನೇನೆ ಎಂದೆಂದಿಗೂ. ನಿನ್ನ ಹುಟ್ಟು ನನಗೋಸ್ಕರನೇ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ,
ಬರ್ಡೇ ಟು ಯು. ನೂರು ಕಾಲ ಹೀಗೆ ನೀನು ನಗುತ್ತಾ ಇರು, ನನ್ನ ಎಂದು ಹೀಗೆ ನೀನು ಪ್ರೀತಿಸುತ್ತಿರು. ನನ್ನ ನಾನೇ ದ್ವೇಷ ಮಾಡುತ್ತಿರುವಾಗ ಬಂದು ನೀನು ಪ್ರೀತಿ ಎಂದು ಹೇಳಿಕೊಟ್ಟೆ. ಹ್ಯಾಪಿ ಬರ್ಡೇ. ಏನು ಯಾಕೆ ಕುಂತೀಯ ಇಲ್ಲಿ? ಒಂದು ಸೆಕೆಂಡ್. ಬಾ. ಏನಿದು? ಕರೆಕ್ಟ್ ಆಯ್ತಲ್ಲ ನೋಡು. ಹೋಗ್ಬಾ ಸುಮ್ಮನೆ. ನಿನ್ನ ನಂಬರ್ ಸಿಗುತ್ತಾ? ಹೋಗು ಸುಮ್ಮನೆ. ಹೋಗ್ಲಿ, ನನ್ನ ನಂಬರ್ ತಗೋ. ಬರ್ಕೋ 9626123123 ಫ್ರೀ ಅದಾಗ ಕಾಲ್ ಮಾಡು, ಕಾಯ್ತಿರ್ತೀನಿ. ಓಕೆ, ಐ ಲವ್ ಯು. ಏನು ಬ್ರೋ, ನಿಮ್ಮ ಹುಡುಗ ಅವ್ರ ಹುಡುಗಿ ಕರ್ಕೊಂಬಂದು ಬರ್ತ್ಡೇ ಸೆಲೆಬ್ರೇಷನ್ ಜೋರು ಮಾಡ್ತಾವನೆ. ಹಾಂ ನೋಡು, ಕಂಡರ್ ದುಡ್ಡಲ್ಲಿ ಮಜಾ ಮಾಡೋದಲ್ಲ, ಸ್ವಂತ ದುಡ್ಡಲ್ಲಿ ದುಡ್ದು ಮಾಡ್ಬೇಕು ಮಜಾನ. ಅಲ್ಲ ಗುರು, ಹಂಗ್ಯಾಕೆ? ಮತ್ತೇನದು ರಿಂಗ್ ಗಿಫ್ಟ್ ಅದೆಲ್ಲ ಅವನ ದುಡ್ಡಲ್ಲಿ ತಂದಿರೋದು ಅನ್ಕೊಂಡಿದ್ಯಾ? ಕಂಡರ್ ದುಡ್ಡಲ್ಲಿ ಮಾಡಬಾರ್ದು ಮಜಾನ. ಎಷ್ಟು ಗುರು? ಫುಲ್ ಟೈಮ್ ಗುರು. ಕಾರ್ಡಾ ಕ್ಯಾಶಾ? ಕಾರ್ಡ್ ಕೊಡಮ್ಮ. ಬಬ್ಬು ಕಾರ್ಡ್. ಬರ್ಲಾ? ಬೈ ಗುರು. ನೋಡ್ದ ಅವನ್ನ ಎಷ್ಟು ಶೋಕಿ ಮಾಡ್ತಾನವನು. ಹಿಂದೆ ಹುಡುಗಿ ಕೂತ್ಕೊಂಡಿದ್ದಾಳಂತ, 4 ಕಾಸು ದುಡಿಯೋ ಯೋಗ್ಯತೆ ಇಲ್ಲ, ಬೈಕಿಗೂ ಹುಡುಗಿ ಹತ್ರ ಪೆಟ್ರೋಲ್ ಹಾಕ್ಸಿದ್ದಾನೆ. ಮುಂದೆ ಅವಳನ್ನ ಹೇಗೆ ನೋಡ್ಕೊತಾನೋ ಏನೋ. ನೀನು ಹಂಗಲ್ಲ ಬಿಡು ಸೂರ್ಯ, ಓದ್ಕೊಂಡಿದ್ಯಾ, ನೀನು ತುಂಬ ಸ್ಮಾರ್ಟ್ ಆಗಿದೆಯಾ, ನಿನ್ನ ಲೈಫಲ್ಲಿ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ಯಾ. ನೀನು ಯಾಕೆ ಒಂದು ಹುಡುಗಿನ ಲವ್ ಮಾಡಿ ಬೈಕಲ್ಲಿ ಕೂರಿಸ್ಕೊಂಡು ಸುತ್ತಾಡೋಕೆ ಹೋಗ್ಬಾರ್ದು? ಲೈಫಲ್ಲಿ ಇರೋದೇ 4 ದಿನ, ಯಾಕೆ ಮಜಾ ಮಾಡಬಾರ್ದು? ಅಣ್ಣ, ಈ ಏಜಲ್ಲಿ ಎಲ್ಲರೂ ಅವ್ರ ಜೀವನನೇ ಹಾಳು ಮಾಡ್ಕೋತಿದ್ದಾರೆ. ಈ ಹುಡುಗಿ ಪ್ರೀತಿ ಬೈಕು ಅಂದ್ಕೊಂಡು ಅವ್ರ ಇಂಪಾರ್ಟೆಂಟ್ ಟೈಮ್ನೇ ವೇಸ್ಟ್ ಮಾಡ್ಕೋತಿದ್ದಾರೆ. ಅಣ್ಣ, ನಂಗೆ ಅವ್ರೆಲ್ಲರ ಥರ ಇರೋಕ್ಕೆ ಬರಲ್ಲ ಅಣ್ಣ. ನನ್ನ ಜೀವನದಲ್ಲಿ ಒಂದೇ ಗುರಿ, ಫಸ್ಟ್ ನನ್ನ ಲೈಫಲ್ಲಿ ಸೆಟ್ಲಾಗಿ ನನಗೆ ಇರೋ ಸುಮಾರು ಜನ ಮಕ್ಕಳಿದ್ದಾರೆ. ಅವ್ರಿಗೆ ಅವ್ರ ಅಪ್ಪ ಅಮ್ಮ ಯಾರು ಅಂತಲೇ ಗೊತ್ತಿಲ್ಲ. ಈ ಜೀವ ಅವ್ರಿಗೋಸ್ಕರ. ನನಗಾದರೂ ಯಾರಿದ್ದಾರೆ ಅಣ್ಣ ನಿನ್ನ ಬಿಟ್ಟು? ನಾವಿದೀವಿ ಸೂರ್ಯ. ಅಣ್ಣ, ಚಿಕ್ಕ ವಯಸ್ಸಲ್ಲಿ ನಾನು ಪಟ್ಟಿದ್ದ ಕಷ್ಟ, ನನಗೆ ಇರೋರು ಪಡ್ತಿರೋ ಕಷ್ಟ ಬೇರೆ ಯಾರಿಗೂ ಬರಬಾರ್ದು ಅಣ್ಣ. ಬುದ್ಧಿ ಬರೋವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಬುದ್ಧಿ ಬಂದಮೇಲೆ ಎಲ್ಲ ವಿಚಿತ್ರ ಅನ್ಸಕ್ಕೆ ಶುರುವಾಯಿತು. ಅಪ್ಪ ಯಾರೋ, ಅಮ್ಮ ಯಾರೋ, ನಾನು ಯಾಕೆ ಇಲ್ಲಿದ್ದೀನಿ ಅನ್ನೋ ಸುಮಾರು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಿರ್ಲಿಲ್ಲ. ಆದರೆ ಇದೆಲ್ಲ ಅರ್ಥ ಆದಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲದೆ ಇರೋ ಖಾಲಿ ಹಾಳೆ ಅನಿಸ್ತಿತ್ತು. ಒಂದೊಂದ್ಸಲ ನನಗೂ ಅನಿಸ್ತು, ಯಾವಾಗಾದರೂ
ಊಟಕ್ಕೆ ದುಡ್ಡಿಲ್ಲದೆ ಇದ್ದಾಗ ಯಾಕೋ ಇನ್ನು ಊಟ ಮಾಡಿಲ್ವಾ ಅಂತ ಕೇಳೋ ಅಮ್ಮ, ಯಾವತ್ತಾದ್ರೂ ರಾತ್ರಿ ತುಂಬ ಲೇಟ್ ಆದಾಗ ಇನ್ನೂ ಮನೆ ಬರೋಕ್ಕೆ ಟೈಮ್ ಆಗಿಲ್ವಾ ಅಂತ ಕೇಳೋ ಅಪ್ಪ. ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೀನಿ. ಇವಾಗ ನಾನು ಹೀಗಿದ್ದೀನಿ ಅಂದರೆ ಇದಕ್ಕೆಲ್ಲ ಆ ಖಾಲಿ ಹಾಳಿನೇ ಕಾರಣ. ಈ ವಯಸ್ಸಿನಲ್ಲೇ ಅವ್ರ ಕಾಲ ಮೇಲೆ ನಿಂತು ಜವಾಬ್ದಾರಿ ತಗೊಳ್ಳೋಕ್ಕೆ ಆ ದೇವರು ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾನೆ. ದೇವರು ನಮ್ಮಂತವ್ರು ಕೊಟ್ಟಿದ್ದಾನೆ, ಅದನ್ನು ಖುಷಿಯಾಗಿ ತಗೊಂತೀವಿ. ನಿಜ ಕಣೋ, ನೀನು ಪಡ್ತಿರೋ ಕಷ್ಟಕ್ಕೆ ಮೇಲೆ ದೇವರು ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ನಿಂಗೆ ಒಳ್ಳೇದಾಗೆ ಆಗುತ್ತೆ. ಬಾ, ಅಣ್ಣ ಕರಿತಿದ್ದಾನೆ, ಹೋಗ್ಬರೋಣ. ಹಾ ಅಣ್ಣ. ಏ ಅಣ್ಣ, ನನ್ನ ಬಿಟ್ಟು ಬಾಚಿನ ಹೊರ್ಟೆ ಅಣ್ಣ. ನೀನು. ಬಬ್ಬು, ಅಪಾರ್ಟ್ಮೆಂಟ್ ಬಂತು. ಏ ದೋಸ್ತ, ಲೇ ದೋಸ್ತ, ಎದ್ದೇಳಿ ನಮ್ಮ ಹುಡುಗಿ ಮೆಸೇಜ್ ಮಾಡ್ಯಾರ, ಎದ್ದೇಳಿ ನೋಡಿ ಎಷ್ಟೊಂದು ಯಾರೋ ಏನು ನಿನ್ನೆಲ್ಲ ಒಂದು ಹುಡುಗಿ ಮೆಸೇಜ್ ಮಾಡಿದ್ದೆ. ಸುಮ್ಮನೆ ಬಿಡಲ್ಲ. ನೋಡಿ ರಾತ್ರಿ ಪ್ರಪೋಸ್ ಮಾಡಿ ಇವತ್ತು ಅಲ್ಲಿ ಮೆಸೇಜ್ ಮಾಡಿ. ಅದಕ್ಕೆ ನಾನೇನೋ ಮಾಡ್ಲಿ ಬಿಡೋ ಸುಮ್ಮನೆ. ದಿನ ಹುಡುಗಿಯರು ಮೆಸೇಜ್ ಮಾಡ್ತಾರೆ, ನಾನು ನೋಡಿ ಫಸ್ಟ್ ಟೈಮ್. ಒಂದು ನಿಮಿಷ ಇರು. ಹೊಯ್, ನನಗೂ ಫೋನ್ ಮಾಡಿದಳು. ಒಂದರ ಹುಡುಗಿ ಬಿಡ್ಲಿ ನನಗೆ. ಒಂದು ನಿಮಿಷ ಇರು, ಕೇಳ್ತೀನಿ ಅಂತ. ಹಲೋ, ನಾನು ಡಾಲಿ ಮಾತಾಡ್ತಾ ಇರೋದು. ವರ್ಷಾಂಗೆ ಫುಡ್ ಪಾಯ್ಸನ್ ಆಗಿ ಸ್ವಲ್ಪ ಸೀರಿಯಸ್ ಆಗಿದ್ದಾಳೆ. ಹೌದಾ? ನೈಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ವಿ. ಇವಾಗ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು. ಒಂದು ನಿಮಿಷ ಹೇಳ್ತೀನಿ. ಸ್ವಲ್ಪ ಬೇಗ ಬರ್ತೀರಾ? ಸರಿ, ಬರ್ತಾ ಇದ್ದೀನಿ. ಏನಾಯ್ತು? ಒಂದು ನಿಮಿಷ ಬಂದೇ ಇರು. ವರ್ಷ ಇಲ್ಲಿ ಹೇಗಿದ್ದಾಳೆ? ಬಬ್ಬು ಬಬ್ಬು ಬಬ್ಬು, ಎದ್ದೊಳ್ತೀಯಾ? ಹುಷಾರು. ಏನಾಯ್ತಮ್ಮ? ಏನಾಯ್ತು? ಫುಡ್ ಪಾಯ್ಸನ್ ಆಗಿತ್ತು. ಸಾರಿ ಅಮ್ಮ, ನಾನು ನೈಟಲ್ಲ ಮಲ್ಕೊಂಡಿದ್ದೆ. ನಿದ್ದೆ ಮಾಡ್ತೀಯಾ? ಸಾರಿ. ಏನೋ ತಿಂತೀಯಾ? ಏನೋ ತಿಂದ? ತಿಂದಿಲ್ಲ. ಬೆಳಗಿಂದ ಎಷ್ಟು ಹೇಳ್ತಿದ್ದೀನಿ, ನೀವೇ ನೋಡಿ. ಯಾಕೆ ಸುಳ್ಳು ಹೇಳ್ತೀಯಾ? ಹಿಂಗೆ ಹೇಳಿ ಆಗಿರೋ ಹತ್ರ. ಏನಾದರೂ ಕುಡಿತೀಯಾ? ಜ್ಯೂಸ್ ತರ್ಸ್ಲಾ? ಏನು ಬೇಡ. ಜ್ಯೂಸ್ ಏನಾರ ಕೊಟ್ಟಿದ್ದೀರಾ? ಇಲ್ಲ, ಏನೂ ಇಲ್ಲ. ಮತ್ತಾ ಜ್ಯೂಸ್ ತಗೊಂಬಾ. ನೀವು ಸ್ವಲ್ಪ ಹೋಗಿ ಹೆಲ್ಪ್ ಮಾಡಿ. ಏನೋ ಹೇಳಬೇಕು. ಏನಮ್ಮ? ಯಾವತ್ತೂ ಇಲ್ದರ ನಾಳೆ ಅಪ್ಪ ಬರ್ತಾ ಇದಾರಂತೆ. ಅದರಲ್ಲೂ ಏನೋ ವಿಷಯ ಮಾತಾಡಬೇಕು ಅಂತಲೂ ಹೇಳ್ತಾ ಇದ್ರು. ನಂಗೆ ಅದೇ ಟೆನ್ಷನ್ ಆಗ್ತದೆ. ಏನೂ ಆಗಲ್ಲ, ಸುಮ್ಮನೆ ಇರು. ನಿನ್ನ ಧೈರ್ಯ ತಗೋ. ಥ್ಯಾಂಕ್ಸ್ ಮಗ. ಕುಡಿಬೇಕು, ಕುಡಿಬೇಕು, ಕುಡಿ. ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಕುಡಿ. ಹುಷಾರು, ಆರಾಮಾಗಿ ಕುಡಿ. ಅಣ್ಣ, ಏನ ಸಂಬಳ ಕೊಡ್ತೀರಂತಂದ್ರೆ? ಉಳ್ದಾರಲ್ಲಪ್ಪ? ಉಳ್ದವ್ರು ಹಿಂದೆ ಬರ್ತಿದ್ದಾರೆ ಸರ್. ಸರಿ. ಅಣ್ಣ ನಮಸ್ತೆ ಅಣ್ಣ. ಏನಲ್ಲಿ ನಿಂದು? ಅಣ್ಣ ಸಂಬಳಣ. ಸಂಬಳಣ. ಸಂಬಳನ ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲೇ. ಸೂರ್ಯ ಅಲ್ಲಿ ಸೂರ್ಯ ಹಿಂದೆ ಅಣ್ಣ. ಬಾ ಸೂರ್ಯ. ಅಣ್ಣ ನಮಸ್ಕಾರ ಅಣ್ಣ.
ಹಾಂ ನಮಸ್ಕಾರ. ಅಣ್ಣ ನಮ್ಮ ಕೆಲಸನೂ ಕೊಟ್ಟು ದುಡ್ಡು ಕೊಟ್ಟು ಉಳ್ಕೊಳ್ಳೋಕೆ ಜಾಗನೂ ಕೊಟ್ಟಿದ್ದೀರ ಅಣ್ಣ. ನಾನು ಕಷ್ಟಪಟ್ಟಿದ್ದಕ್ಕೆ ಇವತ್ತು ಪ್ರತಿಫಲ ಸಿಗ್ದಂಗಾಯ್ತು ಅಣ್ಣ. ಈ ದುಡ್ಡು ನನಗೆ ಇವತ್ತು ತುಂಬ ಭಾರ ಅನಿಸ್ತಿದೆ ಅಣ್ಣ. ಅಣ್ಣ ನಾನು ಕಷ್ಟಪಟ್ಟಿದ್ದಕ್ಕೂ ಇವತ್ತು ಸಾರ್ಥಕತೆ ಸಿಗ್ದಂಗಾಯ್ತು. ನಿಮ್ಮ ಋಣ ಯಾವತ್ತೂ ಮರೆಯಲ್ಲ ಅಣ್ಣ. ತುಂಬ ಥ್ಯಾಂಕ್ಸ್ ಅಣ್ಣ. ಅಲ್ಲೋ ನೀವು ಅಷ್ಟಮ ಹುಡುಗರು ಅಂತೀರ, ಅಷ್ಟು ಮಾಡಿದ್ರೆ ಹಂಗ? ಹೋಗ್ರಿ ಕೆಲಸ ಮಾಡೋಗ್ರಿ. ಅಣ್ಣ ಲೇ ಚಿಕ್ಕ, ನೀನು ಕರೆಕ್ಟಾಗಿ ಕೆಲಸ ಮಾಡ್ಬೇಕಲ್ಲೇ ನೀನು. ಇಲ್ಲ ಅಣ್ಣ ಇಲ್ಲ. ಸೂರ್ಯನ ಮಕ ನೋಡಿ ನೀನು ಕೆಲಸ ಕೊಟ್ಟೇನಿಲ್ಲ ನಿನಗೆ. ಅಣ್ಣ ನನ್ನ ಊಟ ಮಕ್ಕಳಿಗೆ ನಿನ್ನ ಹೆಸರು ಹೇಳ್ತೀನಿ ಅಣ್ಣ. ಅಲ್ಲೋ ನೀನು ಕೆಲಸಕ್ಕೆಲ್ಲ ಬರ್ಬೇಕಾದ್ರೆ ಮಗು ಥರ ಇದ್ದಿ, ಈಗ ನೀನೇ ಮಕ್ಕಳು ಮಾಡಂಗಾದ್ಯಾ? ಏಯ್ ನಡಿ ನಡಿ. ಏ ಇತ್ತ ತಾಂಬರ್ಲೆ ಗಾಡಿನ ಇವನು ಯಾವನ್ಲೆ? ಇವನು ಡೀಸೆಲ್ ಹತ್ರ ತಾಂದು ಇಟ್ಟಾನ ಅಲ್ಲೇ. ನಮಗೇನು ಟೀ ಕೊಡ್ಬೇಡ ಅಂತ ಹೇಳ್ತೇನಣ್ಣ. ಚಿಕ್ಕ, ನಮ್ಮಿಬ್ರದ್ದು ಈ ತಿಂಗಳು ಸಂಬಳ ಸೇರಿಸಿ ಈ ತಿಂಗಳದು ಖರ್ಚು ಕಳೆದ್ರೂ ಮಿಕ್ಕಿರೋದು 1,000 ಚಿಕ್ಕ. ಈ 1,000ನ ಇನ್ನೂ ಒಂದು ತಿಂಗಳು ಹೆಂಗೆ ಖರ್ಚು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಇದೇ ಕೆಲಸ ಮಾಡ್ಕೊಂಡಿದ್ರೆ ಆಗಲ್ಲ ಚಿಕ್ಕ. ಇದ್ರ ಜೊತೆಗೆ ಬೇರೆ ಏನಾದರೂ ಮಾಡಬೇಕು. ಅಂಥದ್ದೇನು ಮಾಡೋಕ್ಕಾಕತಿ? ದುಡ್ಡು ಮಾಡಬೇಕು ಚಿಕ್ಕ. ದುನಿಯಾದಲ್ಲಿ ದುಡ್ಡು ಮಾಡಿದ್ರೇ ಬೆಲೆ. ಏ ಚಿಕ್ಕ ನೋಡ್ಬಾರ ಇಲ್ಲಿ. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಹಾಗೂ ಫುಲ್ ಟೈಮ್ ಯಾವುದೇ ಬಂಡವಾಳ ಇಲ್ಲದೆ, ಯಾವುದೇ ವಿದ್ಯಾರ್ಥಿ ಇಲ್ಲದೆ ತಿಂಗಳಿಗೆ ಹಣ ಗಳಿಸಿ. ಲೇ ಸುರಿ ಅಲ್ಲಿ ನೋಡ್ಬಾರು. ಮನೆಯಿಂದ ಕೆಲಸ ಮಾಡಿ ಹಣ ಗಳಿಸಿ ಪಾರ್ಟ್ ಟೈಮ್ ಜಾಬ್ ಮಾಡಿ ಯಾವುದೇ. ಲೇ ಚಿಕ್ಕ, ಇಂಥ ಅವಕಾಶ ನಮಗೆ ಸಿಕ್ಕಿರೋದು ದೇವರೇ ನಮ್ಮ ಕಡೆ ಇದೆ ಚಿಕ್ಕ. ಬೆಳಿಗ್ಗೆನೆ ಈ ನಂಬರ್ ಫೋನ್ ಮಾಡ್ಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡು. ಬಾ ಚಿಕ್ಕ. ಮಗ ಎಲ್ಲ ಓಕೆ. ನಮ್ಮ ಹತ್ರ ಫೋನ್ ಮಾಡೋಕ್ಕೆ ಫೋನೇ ಇಲ್ವಲ್ಲ. ಫೋನ್ ತಾನೇ, ನಾಳೆ ನೋಡ್ಕೊಳ್ಳೋಣ ಬಿಡು. ಯಜಮಾನ್ರೆ, ಯಾರಿಗೆ ಕಾಯ್ತಾ ಇದ್ದೀರಾ? ಒಂದು ಅರ್ಜಿ ಫಿಲಪ್ ಮಾಡೋಣ ಅಂತ ಬಂದಿದ್ದೀರಿ. ಓ, ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಕೊಡಿ, ನಾನೇ ಫಿಲಪ್ ಮಾಡ್ಕೊಡ್ತೀನಿ. ಹಾಂ ಸರಿ ಸರ್. ಇದೆ, ನನ್ನ ಹತ್ರ ಇದೆ. ತಮ್ಮ ಹೆಸರು? ಆಲಯ ಬಾಲಯ್ಯನವರು. ತಮ್ಮ ವಯಸ್ಸು? 72. 72 ವರ್ಷನಾ ನಿಮಗೆ? ಹೌದು ಸರ್. ಅಲ್ಲ ಯಜಮಾನ್ರೆ, ಇಷ್ಟೊಂದು ವಯಸ್ಸಾಗಿದೆ, ಆಫೀಸ್ಗೆ ಅರ್ಜಿ ಹಾಕೋದಿಕ್ಕೆ ಅದಕ್ಕೆ ಇದಕ್ಕೆ ಅಂತ ಯಾಕೆ ಓಡಾಡ್ತೀರಾ? ಇದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಬೋದಲ್ವಾ? ಹೌದು, ಏನು ಕೆಲಸ ಮಾಡ್ತಿದ್ರಿ? ಪ್ರೈವೇಟ್ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿದ್ದೆ. ಈಗ ನಾನು ರಿಟೈರ್ಮೆಂಟ್. ಓ, ಇನ್ನೇನು ಮಾಡೋದ್ರಿ ಮನೆಯಲ್ಲಿ ಕೂತ್ಕೊಂಡು? ಅಲ್ಲ, ನಿಮ್ಮ ಮಕ್ಕಳಿಗೆ ಹೇಳ್ಬೋದಾಗಿತ್ತಲ್ಲ. ನಿಮ್ಮೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ರು, ನಿಮಗೂ ಅನುಕೂಲ ಆಗ್ತಾ ಇತ್ತು. ಅವರವ್ರದ್ರಲ್ಲೇ ಇರ್ತಾರೆ, ಅವರವರ ಕೆಲಸದಲ್ಲೇ ಅವರು ತೊಡಗಿರ್ತಾರೆ. ಅವ್ರಿಗೆ ಯಾಕೆ ತೊಂದರೆ ಕೊಡಬೇಕಂತ ನಾನೇ ಸ್ವತಃ ವೈಯಕ್ತಿಕವಾಗಿ ನಾನೇ ಬಂದಿದ್ದೇನೆ. ತಗೊಳ್ಳಿ, ಒಳಗೆ ಹೋಗಿ.
ಸರ್ ಸರ್ ಅದು ಹಾಗೇನಿಲ್ಲ ಸರ್. ಸಾರಿ ಸರ್. ಏನಾಯ್ತು? ಪೆಟ್ರೋಲ್ ಇದೆಯೋ ಇಲ್ವಾ? ಛೇ, ಪೆಟ್ರೋಲ್ ಇದೆಯಲ್ಲ ನೋಡೋಣ. ಆಕಾಶಕ್ಕೆ ಫೋನ್ ಮಾಡಿ ಕರ್ಸೋಣ ಅಂತಂದರೆ ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಛೇ, ಎಂಥ ಕೆಲಸ ಆಗೋಯ್ತು. ಏನು ಮಾಡೋದೀಗ? ಹುಷಾರು, ಆರಾಮಾಗಿ ಕೊಡಿ. ಮಾವ ಬಂದ್ರು ಅನ್ಸುತ್ತೆ. ಅಪ್ಪ ಎಲ್ಲಿಗೆ ಹೋಗಿದ್ರಿ? ಅಪ್ಪ ನಾನು ನಿಮಗೆ ಮಾತಾಡ್ಸ್ತಾ ಇದ್ದೀನಿ, ನೀವು ನೋಡಿದ್ರೆ ಸುಮ್ಮನೆ ಹೋಗ್ತಿದ್ರಲ್ಲ. ಆಫೀಸ್ ಮುಗಿಸ್ಕೊಂಡು ಎಲ್ಲಿಗೆ ಹೋಗಿದ್ರಿ ಅಪ್ಪ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ. ಅಂಥದ್ದೇನು ಇಂಪಾರ್ಟೆಂಟ್ ಕೆಲಸ ನಿಮಗೆ? ಎಷ್ಟು ಭಯ ಆಗಿತ್ತು ಗೊತ್ತಾ ನಮ್ಮಿಬ್ಬರಿಗೂ? ಅಪ್ಪ ಒಂದು ನಿಮಿಷ ನಿಂತ್ಕೊಳ್ಳಿ. ಎಷ್ಟು ಟೆನ್ಷನ್ ಆಗಿ ಗೊತ್ತಾ ನಾವಿಬ್ಬರಿಗೂ? ಏನಾದರೂ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಬಗ್ಗೆ? ಎಲ್ಲೋ ಹೋಗಿದ್ದೆ? ಅಪ್ಪ ಅದು ಫ್ರೆಂಡ್ಸ್ ಜೊತೆಗೆ. ಹಾಂ ಗೊತ್ತು, ಫ್ರೆಂಡ್ಸ್ ಜೊತೆ ಸುತ್ತಾಡೋದಕ್ಕೆ ಒಂದು ಟೈಮ್ ಇಲ್ವಾ? ಹಾಂ, ಮನೇಲಿ ಅಪ್ಪ ಒಬ್ಬರೇ ಇರ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಸಾರಿ ಅಪ್ಪ. ಏನು ಸಾರಿ? ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನನಗೆ? ಊಟ ಮಾಡ್ದೇನೋ? ಇಲ್ಲಪ್ಪ. ಬಾ, ಹೋಗುವಾಗ ಎಲ್ಲಿ ಹೋಗ್ತೀನಿ ಅಂತ ಹೇಳಿ ಹೋಗ್ಬೇಕಲ್ವೇನೋ? ಅಪ್ಪ ನಾನು ಎಷ್ಟು ಸೀರಿಯಸ್ ಮಾತಾಡ್ತಾ ಇದ್ದೀನಿ, ನೀವು ನೋಡಿದ್ರೆ ನಗ್ತಾನೆ ಇದ್ದೀರಲ್ಲ. ಅಪ್ಪ ಊಟ ಆದ್ರೂ ಮಾಡಿ ಮಲ್ಕೊಳ್ಳಿ. ನಂದು ಊಟ ಆಯಿತು. ಊಟ ಆಗಿದೆನಾ? ಏನು ಹೇಳ್ತೀರಪ್ಪ? ಹೌದು, ನೀವು ಯಾಕೆ ಲೇಟಾಗಿ ಬಂದಿರ ಅಂತ ಹೇಳೇ ಇಲ್ಲ. ಸುರೇಶ್ ಅಂಕಲ್ಲು, ನಾಗರಾಜ್ ಅಂಕಲ್ಲು, ಆಫೀಸ್ನಲ್ಲಿರೋ ಎಲ್ರಿಗೂ ಕಾಲ್ ಮಾಡಿದೆ. ಯಾರಿಗೆ ಕೇಳಿದ್ರು ಗೊತ್ತಿಲ್ಲ 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 ಅಂತಲೇ ಹೇಳ್ತಿರೋದು. ಸಾಕು ಕಣೋ, ಜಾಸ್ತಿ ಯೋಚನೆ ಮಾಡಬೇಡ. ನಂದು ಊಟ ಆಯಿತು, ನೀವಿಬ್ಬರು ಊಟ ಮಾಡಿ ಮಲ್ಕೊಳ್ಳಿ. ನಾನು ನೋಡಿದ್ರೆ ಎಷ್ಟು ಟೆನ್ಷನ್ ಆಗಿ ಹೇಳ್ತೀನಿ, ನೀವು ಆರಾಮ ಮಲ್ಕೋತಿದ್ದೀರಲ್ಲ. ಏನು ಹೇಳ್ಬೇಕು ನಿಮಗೆ? ಸರಿ ಮಲ್ಕೊಳ್ಳಿ. ಆಕಾಶ್,
ಎಕ್ಸ್ಕ್ಯೂಸ್ ಮಿ ಮೇಡಮ್. ಯಾ ಬನ್ನಿ. ಹಾಯ್ ಮ್ಯಾಮ್, ನಮಸ್ಕಾರ. ಹಾಯ್ ನಮಸ್ಕಾರ. ಮ್ಯಾಮ್ ಅದೇ ನಿನ್ನೆ ಕಾಲ್ ಮಾಡಿದ್ನಲ್ಲ ನಿಮಗೆ. ಹಾಂ, ಜಾಬ್ಗೋಸ್ಕರ ಕಾಲ್ ಮಾಡಿದ್ರಲ್ಲ? ಹಾಂ ಹೌದು ಮೇಡಮ್. ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ, ಅವರು ನಿಮ್ಮ ಜಾಬ್ನ ಕನ್ಫರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ 2 days ಟ್ರೈನಿಂಗ್ ಇರುತ್ತೆ. ಓಕೆ ಮೇಡಮ್. ಆವಾಗ ಬನ್ನಿ, ನೀವು ಜಾಬ್ ಬಗ್ಗೆ ಡೀಟೇಲ್ಸ್. ಆಮೇಲೆ ಏನಂದರೆ ಸ್ಟಾರ್ಟಿಂಗ್ ನೀವು ಪರ್ ಹೆಡ್ 500 rupees ಪೇ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ ಕೊಡ್ತೀನಿ, ಡೀಟೇಲ್ಸ್ ಫಿಲ್ ಮಾಡಿಕೊಡಿ. ಇವಾಗ ನಿಮ್ಮಿಬ್ಬರಿಂದ ಸೇರಿ 1000 rupees ಪೇ ಮಾಡಬೇಕಾಗುತ್ತೆ. ಸೊ ಆಮೇಲೆ ನಾನು ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ. 500 ಮ್ಯಾಮ್? ಹಾಂ. ಓಕೆ ಸರಿ ಮ್ಯಾಮ್, ನಾನು ಪೇ ಮಾಡ್ತೀನಿ. ಓಕೆ. ಅದ್ರದ್ದು ಅಪ್ಲಿಕೇಶನ್ ಫಾರ್ಮ್ ಪ್ರೊಸೀಜರ್ ಎಲ್ಲ? ಹಾಂ, ಅದನ್ನು ನಾನು ಮಾಡಿಕೊಡ್ತೀನಿ, ವರಿ ಮಾಡಬೇಡಿ. Sure, ಇವಾಗ ನೀವು ಅಮೌಂಟ್ ಪೇ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಮ್ಯಾಮ್. ಓಕೆ, ಬರಲೇ ಮೇಡಮ್? ಇವತ್ತಿಂದ ನಾವು ನಿಮಗೆ ಮನೇಲೇ ಕುತ್ಕೊಂಡು ಮನಿ ಹೇಗೆ ಅರ್ನ್ ಮಾಡಬೇಕು, ಪ್ರಾಫಿಟ್ ಹೇಗೆ ಮಾಡ್ಕೋಬೇಕು, ಏನು ಕೆಲಸ ಅನ್ನೋದನ್ನೆಲ್ಲ ಹೇಳ್ತೀವಿ. ಇನ್ನು 2 days ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ ನಿಮಗೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸರ್ ಏನ್ ಸರ್ ನಡೀತಿದೆ ಇಲ್ಲಿ? ಏನ್ ಸರ್ ಇದು? ಸರ್ ಏನಿದು? 1 ನಿಮಿಷ ತಾಳ್ಮೆ, ಬಿ ಕೂಲ್. ಯಾಕೆ ಹಿಂಗೆ ಮಾತಾಡ್ತಾ ಸರ್? ಕೂಲ್ ಅಲ್ಲ ಸರ್, ಒಂದೇ 1 ನಿಮಿಷ. ಬನ್ನಿ ಕೂತ್ಕೊಳ್ಳಿ. ಸರ್ 1 ನಿಮಿಷ ಸರ್. ಆಚೆ ಕಡೆ ದೊಡ್ಡದಾಗ ಬೋರ್ಡ್ ಹಾಕ್ಸಿದ್ದೀರಾ, ವರ್ಕ್ ಫ್ರಮ್ ಹೋಮ್ 10,000ದಿಂದ 20,000 ದುಡಿಬಹುದು ಮನೇಲೆ ಕುತ್ಕೊಂಡು ಅಂತ ಹೇಳ್ಬಿಟ್ಟು. ಏನ್ ನಡೀತಿದೆ ಸರ್ ಇಲ್ಲಿ? ಇಲ್ಲಿ ಬಂದು ನಾನು ಕೇಳಿದ್ರೆ ಆ ಯಮ್ಮ ಕತೆ ಎಲ್ಲ ಹೊಡಿತಾಳೆ. ಅದ್ ಕಟ್ಬೇಕು, ಇದ್ ಕಟ್ಬೇಕು, ಅದು ಇದು ಅಂತ. ಕಟ್ಸ್ಕೊಂಡ್ರಿ ತಾನೇ 500 ರೂಪಾಯಿ ನಮ್ಮ ಹತ್ರ? ಕಟ್ಸ್ಕೊಂಡ್ರಾ ಇಲ್ವಾ? ಕೂಲ್, ಕೂತ್ಕೊಳ್ಳಿ. 1 ನಿಮಿಷ ಸಮಾಧಾನ ಕೂತ್ಕೊಳ್ಳಿ. ಸಮಾಧಾನದಲ್ಲಿ ಮಾತಾಡಕ್ ಬಂದಿಲ್ಲ ಸರ್, ನಂಗಷ್ಟು ಟೈಮೂ ಇಲ್ಲ. ಕಷ್ಟಪಟ್ಟು ದುಡಿಯೋರು ಸರ್ ನಾವು. 2 ದಿವಸ ಊಟಕ್ಕೂ ದುಡ್ಡಿಲ್ಲ. ಸಾಹುಕಾರರು ಫೋನ್ ಮಾಡಿ ಹೋಗಿತಾವ್ರೆ. ಸರ್ ನನಗೆ ಉತ್ತರ ಬೇಕು. ಏನಕ್ಕೆ ಈ ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟ್ ಏನು? ನೀವು ಟ್ರೈನಿಂಗ್ ಕೇಳಿದ್ದೀರಾ? ಹ್ಞೂ ಸರ್, 2 ದಿವಸನೂ ಟ್ರೈನಿಂಗ್ ಕೇಳಿದೀವಿ. ಇನ್ನೊಂದು 20 ನಿಮಿಷದಲ್ಲಿ ನಮ್ಮ ಹುಡುಗರೆಲ್ಲ ಹೇಳ್ತಾರೆ. ಸರ್ 2 ದಿವಸದಲ್ಲಿ ಹೇಳ್ದೆ ಇರೋದು 20 ನಿಮಿಷದಲ್ಲಿ ಎಲ್ಲ ಹೇಳ್ಬಿಡ್ತಾರಾ? ನನಗೆ ಈಗಲೇ ಆನ್ಸರ್ ಬೇಕು ಸರ್. ಎಲ್ಲಾಯ್ತು ನಮ್ಮ ದುಡ್ಡೆಲ್ಲ? ಎಲ್ಲಾಯ್ತು? ಸರಿ, ನಾನೇ ಹೇಳ್ತೀನಿ ಕೇಳಿ. 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಸಿಲ್ವರ್ ಮೆಂಬರ್ಶಿಪ್ಪು, 2 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂದರೆ ಗೋಲ್ಡನ್ ಮೆಂಬರ್ಶಿಪ್ಪು. ಇದರಲ್ಲಿ ಯಾವ್ದು ಬೇಕು ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿ. ಏನು ಇನ್ವೆಸ್ಟ್ಮೆಂಟಾ? ಸರ್ ಎಲ್ಲಿ ಇನ್ವೆಸ್ಟ್ಮೆಂಟು, ಏನು ಇನ್ವೆಸ್ಟ್ಮೆಂಟು, ಯಾಕೆ ಇನ್ವೆಸ್ಟ್ಮೆಂಟು? ಬೋರ್ಡಲ್ಲಿ ಲಕ್ಷ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬರ್ಸಿದ್ದೀರಾ ಸರ್ ನೀವು? ಮನೇಲಿ ಕುತ್ಕೊಂಡು ಪಾರ್ಟ್ ಟೈಮು 10,000 20,000 ಅಂತ ಬೋರ್ಡ್ ಹಾಕ್ಸ್ಬಿಟ್ಟು ಇವಾಗ ನಮ್ಮಂತ ಬಡವ್ರ ಕೈಯಲ್ಲಿ ಕಿತ್ಕೊಂತಿರೋದೇನ ನಿಮ್ಗೆ ಕೆಲಸ? ಅದು 1 ಲಕ್ಷ ಸಿಲ್ವರ್ಗಂತೆ, 2 ಲಕ್ಷ ಗೋಲ್ಡ್ಗಂತೆ. ಸರ್ ಕೂಲ್ ಸರ್ ನಾನು ಕೂಲೆಲ್ಲ ಮಾಡ್ಕೊಳಕ್ ಬಂದಿಲ್ಲ ಸರ್ ಇಲ್ಲಿ. ನನ್ಗೆ ಉತ್ತರ ಬೇಕು ಸರ್. ಮಿಕ್ಕಿದ್ದೆ 1,000 ರೂಪಾಯಿ ಸರ್, ಊಟಕ್ಕೂ ಇಲ್ಲದೆ ಬಂದಿಲ್ಲಿ ಕಟ್ಟಿದ್ದೀನಿ ನಾನು ಅಪ್ಲಿಕೇಶನ್ಗೆ. ಎಲ್ಲಿ ಸರ್ ಹೋಯ್ತು? 2 ದಿನ ಟೈಮು ವೇಸ್ಟು. ಎಲ್ತಾ ಇದ್ದೀರಾ ಸರ್ ಟೈಮ್ನ? ನೋಡಿ, ಇದರಿಂದ ನಿಮಗೆ ತುಂಬಾ ಪ್ರಾಫಿಟ್ ಇದೆ ಸರ್. ಪ್ರಾಫಿಟ್ ಬಾಯ್ ಮಣ್ಣಾಕ. ನನಗೆ ಪ್ರಾಫಿಟ್ ಗಿಫಿಟ್ ಎಲ್ಲ ಬೇಡ. ಕೆಲಸ ಏನ್ ಸರ್? ದುಡಿಬೇಕು ನಾವು. 1 ನಿಮಿಷ ಸಮಾಧಾನವಾಗಿ ಕೇಳಿ ಸರ್. ಸರ್ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳ್ಳಕ್ಕೆ ಅಂತ ಬಂದಿರೋದು. 1 ನಿಮಿಷ ಕೇಳಿ, ನಾನು ಹೇಳೋದನ್ನ ಕೇಳಿ. ನಿಮ್ 1 ನಿಮಿಷ ನಮಗೆ ಬೇಡ ಸರ್, ನಾನು ಹೇಳಿದ್ ಕೇಳಿ ನೀವು. ಸರ್ ಅಪ್ಪ ಅಮ್ಮ ಇಲ್ಲ ಸರ್ ನನಗೆ. ಯಾರು ಒಬ್ರು 1 ರೂಪಾಯಿ ಕೊಡೋರಿಲ್ಲ ನನಗೆ. ನಾನ್ ದುಡಿಬೇಕು, ನಾನ್ ತಿನ್ಬೇಕು, ನಾನ್ ಕುತ್ಕೋಬೇಕು, ನಾನೇ ಸಾಯ್ಬೇಕು. ಅದ್ ನನ್ ದುಡ್ಡು. ಸಮಾಧಾನ. 1 ನಿಮಿಷ ಕೇಳಿ. ಇಲ್ಲಿ ಇದರಲ್ಲಿ ತುಂಬಾ ಪ್ರಾಫಿಟ್ಸ್ ಇದೆ. ಇಲ್ಲಿ ನೀವು ಬೇರೆಯವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ಬೇಕು. ಏನ್ ಸರ್ ತಲೆ ಹೊಡಿಯೋ ಕೆಲಸ ಹೇಳ್ತಿದ್ದೀರಾ ನೀವು? ಸರ್ ಒಬ್ರಿಂದ ಒಬ್ರಿಗೆ. ಸರಿ ಸರ್, ಈ ತರ ಗಿಮಿಕೆಲ್ಲ ಮಾಡಂಗಿದ್ರೆ ಯಾರಾದ್ರೂ ಶ್ರೀಮಂತರ ಮಕ್ಕಳನ್ನ ನೋಡ್ಕೊಂಡು ಬೋರ್ಡ್ ಹಾಕಕ್ ಮುಂಚೆ ಓನ್ಲಿ ಫಾರ್ ರಿಚ್ ಕಿಡ್ಸ್ ಅಂತ ಬೋರ್ಡ್ ಹಾಕಿ ಸರ್. ಅವ್ರು ದುಡ್ಡಿರೋರು ಬಂದು ಕಟ್ಬಿಟ್ಟು ನಿಮ್ಮ ಹತ್ರ 1 ಲಕ್ಷ 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅವ್ರು ಪ್ರಾಫಿಟ್ ಕೊಡಿ. ಅಲ್ಲ ಸರ್, ನಾವು ಕೊಟ್ಟಿರೋ 500 ರೂಪಾಯಿನ ಇಟ್ಕೊಳ್ಳಿ, ತಿಂದು ಮಜಾ ಮಾಡಿ. ದೊಡ್ಡ ನಮಸ್ಕಾರ ಸರ್. 1 ನಿಮಿಷ. ಹೌದು, ಇದೆಲ್ಲ ಎದಕ್ಕೆ ಮಾಡಬೇಕು ನಿನಗೆ? ಇಂಜಿನಿಯರಿಂಗ್ ಮಾಡಿದೀಯಾ? ಇಂಜಿನಿಯರಿಂಗ್ ಮಾಡ್ಕೊಂಡು ಜಾಬೆಲ್ಲ ಮಾಡೋಂಥದ್ದು ಅಂಥದ್ದು ಏನಿದೆ ಹೇಳು? ಅಪ್ಪ ನಾನು ಇಷ್ಟು ಓದಿರೋದು ಇನ್ನೂ 2 ವರ್ಷ ಜಾಬ್ ಮಾಡಬೇಕು ಅಂತ. ನೀವೇ ಹೇಳಿ, ನಾನು ಜಾಬ್ ಮಾಡಬಾರ್ದಾ? ಇನ್ನೂ 2 ವರ್ಷನಾ? ಏನು ಬೇಕಿಲ್ಲ, ಇವತ್ತೇ ಸುಮ್ಮನೆ ನನ್ನ ಜೊತೆ ಬಂದುಬಿಡು, ಊರಿಗೆ ಹೋಗೋಣ.
ಇಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ನಾನು ಬರೋಕ್ಕಾಗಲ್ಲ ಇವಾಗ. ಹೌದು, ಏನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಿದ್ರಲ್ಲ, ಇದೇನಾ ಅದು? ಜಾಬ್ ಮಾಡಬೇಡ ಅಂತ ಹೇಳಕ್ಕೆ ಅಲ್ಲಿಂದ ಎಲ್ಲರಿಗೂ ಬಂದ್ರ? ಸದ್ಯಕ್ಕೆ ನಾನಂತೂ ನಿಮ್ಮ ಜೊತೆ ಬರಲ್ಲ. ಏ ಕಂದ, ಇಷ್ಟೇ ಆಗಿದ್ರೆ ನಾನೇ ಬರ್ತಿದ್ದೆ. ನಿನಗೊಂದು ಇಂಪಾರ್ಟೆಂಟ್ ವಿಷಯ ಇದೆ ನಿನ್ನ ಹತ್ರ ಮಾತಾಡಲಿಕ್ಕೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯನಾ? ಏನಪ್ಪ ಅದು? ಅದೇ ನನ್ನ ಫ್ರೆಂಡ್ ಸುರೇಶ್ ಇದಾನಲ್ಲ, ಸುರೇಶ್ ಮಗ ಮಂಜು ಅಂತ ಇದ್ದಾನಲ್ಲ, ರೀಸೆಂಟಾಗಿ ಅವ್ನು ಗೌರ್ಮೆಂಟ್ ಜಾಬ್ ಆಗಿದೆ. ಜೊತೆಗೆ ಅವ್ರ ಅಪ್ಪನ ಬಿಸ್ನೆಸ್ ಎಲ್ಲ ಇವಾಗೆಲ್ಲ ಅವನೇ ನೋಡ್ಕೊತಾ ಇದ್ದಾನೆ. ಸಚ್ ಎ ಗ್ರೇಟ್ ಬಾಯ್. ಅದಕ್ಕೆ ಇವಾಗ ನಾನು ಏನು ಮಾಡ್ಲಪ್ಪ? ಹೇಳ್ತೀನಿ ಇರು. ಹಾಯ್, ಕೂತ್ಕೊಳ್ಳಿ. ಇವಳೇ ನನ್ನ ಮಗಳು. ಹಾಯ್, ಐ ಆಮ್ ಮಂಜು. ನಾನು ಮತ್ತು ಸುರೇಶ್ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ನಿಮ್ಮಿಬ್ಬರಿಗೂ ಮದುವೆ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಗೊತ್ತಿಲ್ಲದೆ ಇರೋ ಯಾರಿಗೋ ಕೊಟ್ಟು ಮದುವೆ ಮಾಡೋಕ್ಕಿಂತ ಇದೇ ಬೆಸ್ಟ್ ಅನ್ಸುತ್ತೆ ನನಗೆ. ಅಪ್ಪ, ನಂಗೆ ಇಷ್ಟು ಬೇಗ ಮದುವೆ ಬೇಡ. ನನಗೆ ಗೊತ್ತಿತ್ತು ನೀನು ಹಿಂಗೆ ಹೇಳ್ತೀಯ ಅಂತ. ಆದರೆ ನನ್ನ ಮಗಳು ನನ್ನ ಮಾತು ಮೀರೋಲ್ಲ ಅಂತ ನಂಬಿಕೆ ನನಗಿದೆ. ಮಂಜು, ಏನಾದರೂ ಮಾತಾಡ್ತೀನಿ ನನ್ನ ಮಗಳ ಜೊತೆ? ಅಪ್ಪ, ವರ್ಷ ಬಾಯಿಲಿ. ವರ್ಷ ಇರಲಿ ಬಿಡಿ ಅಂಕಲ್. ವಾವ್ ಬಬ್ಬು, ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಆದರೆ ನೀನೇನೇ ಹೇಳು, ನೇಚರ್ ಎಷ್ಟೇ ಚೆನ್ನಾಗಿದ್ರು ನಿನ್ನಷ್ಟು ಬ್ಯೂಟಿಫುಲ್ ಆಗಿಲ್ಲ ಕಣೆ. ನನಗೆ ನನ್ನ ಲೈಫ್ ಬಗ್ಗೆ ಟೆನ್ಷನ್ ಹಾಕಿದ್ರೆ ನಿಂಗೆಲ್ಲ ತಮಾಷೆ ಅಲ್ವಾ? ಯಾಕೆ ಬಬ್ಬು, ಏನಾಯಿತು? ಯಾರೇನಾದರೂ ಹೇಳಿದ್ರಾ? ಇಲ್ಲ. ಮತ್ತೆ ಏನಾಯಿತು? ಯಾಕೆ ಹಿಂಗಿದ್ಯಾ? ನಮ್ಮವ ಬೇರೆ ಊರಿಂದ ಮನೆಗೆ ಬಂದರು ಅಂತ್ಯಾ? ನೀನು ಖುಷಿಯಾಗಿರೋದು ಬಿಟ್ಟು ನೀನು ಒಳ್ಳೆ ತಲೆ ಮೇಲೆ ಬೆಟ್ಟ ಬಿದ್ದಿರೋಳ ಥರ ಆಡ್ತಿದ್ಯಲ್ಲ. ನಿನ್ನೆ ಅಪ್ಪ ಮನೆಗೆ ಬಂದಿದ್ರಲ್ಲ, ಅವ್ರ ಜೊತೆಗೊಬ್ಬರು ಅವ್ರ ಫ್ರೆಂಡ್ ಮಗನ ಕೂಡ ಕರ್ಕೊಂಬಂದಿದ್ರು, ಮಂಜು ಅಂತೆ. ಇನ್ನೂ ಗೌರ್ಮೆಂಟ್ ಜಾಬಲ್ಲಿದ್ದಾನಂತೆ. ಅದ್ರ ಜೊತೆ ವೆಲ್ ಸೆಟಲ್ ಕೂಡ. ಆ್ಯಂಡ್ ಅವ್ರ ಅಪ್ಪನ ವರ್ಕಲ್ಲಿ ಅವನೇ ಮ್ಯಾನೇಜ್ ಮಾಡ್ತಿರೋದು. ಅವನಿಗೆ ಕೊಟ್ಟು ಮದುವೆ ಮಾಡ್ಸೋಣ ಅಂತಿದ್ದಾರೆ. ಓ ವಾವ್, ಕಂಗ್ರಾಟ್ಸ್, ಸೂಪರ್. ಮದುವೆ ಯಾವಾಗ? ಬಬ್ಬು, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ನೀನು ಸುಮ್ಮನೆ ಏನೇನೋ ಹೇಳಿ ನಂಗೆ ಇನ್ನೂ ಟೆನ್ಷನ್ ಕೊಡಬೇಡ. ಅಲ್ಲ, ಆ ಕಡೆ ಅಪ್ಪ ನೋಡಿದ್ರೆ ನಂಗೆ ನಾಳೆ ಮಧ್ಯಾಹ್ನ ಅಷ್ಟರಲ್ಲಿ ಏನು ಡಿಸೈಡ್ ಮಾಡಿದ್ಯಾ ಹೇಳು ಅಂತ ತುಂಬಾ ಪ್ರೆಷರ್ ಆಗ್ತಿದ್ದಾರೆ. ನೀನು ನೋಡಿದ್ರೆ ಹೀಗೆ ಆಡ್ತಾ ಇದೆಯಾ? ಅದಕ್ಕೇನಿವಾಗ? ಓಡೋಂಗೆ ಮದುವೆ ಆಗೋಣ ಅಂದರೆ ಅದಕ್ಕೂ ರೆಡಿ. ನಾನು ಮಾತ್ರ ಎಲ್ಲದಕ್ಕೂ ರೆಡಿ. ಆದರೆ ನನಗೆ ನನ್ನ ಮದುವೆಗೆ ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಆಸೆ ಇರಲ್ವಾ? ನೀನು ನೋಡ್ರೆ ನಮ್ಮ ಅಪ್ಪ ಹತ್ರ ಬಂದು ಮಾತಾಡೋಕ್ಕೆ ರೆಡಿನೇ ಇಲ್ಲ. ನಾನು ಹೇಳ್ದಂಗೆ ಕೇಳಿದಿದ್ರೆ ನಾನು ಯಾವಾಗಲೂ ನಮ್ಮ ಅಪ್ಪ ಹತ್ರ ಹೇಳಿ ಒಪ್ಪಿಸ್ತಾ ಇದ್ದೆ, ಅಪ್ಪನ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಅದೇ ಕೆಲಸ ಇವಾಗ ಮಾಡಿದ್ರೆ ನಪ್ಪಂಗೆ ನಾನು ಮೋಸ ಮಾಡ್ದಂಗೆ ಅನ್ಸಲ್ವಾ ಎಲ್ಲ ಮುಚ್ಚಿಟ್ಟು? ಅದಕ್ಕೇನಿವಾಗ? ಎಲ್ಲ ನಾನೇ ತಪ್ಪು ಥರ ಮಾಡ್ತಿದ್ಯಾ? ಚಿನ್ನ, ಕರೆಕ್ಟಾಗಿ ಕೇಳಿಸ್ಕೊ. ನಾನು ಗೌರ್ಮೆಂಟ್ ಕೆಲಸ ತೊಗೊಂಡ್ಮೇಲೆ ನಿಮ್ಮ ಅಪ್ಪ ಹತ್ರ ಎದುರುಗಡೆ ಬರೋದು, ಅಲ್ಲಿವರೆಗೂ ಬರೋಲ್ಲ. ಫೋರ್ಸ್ ಕೂಡ ಮಾಡ್ಬೇಡ. ನೀನು ನನಗೆ ತಲೆನೂ ಕೆಡಿಸ್ಬೇಡ, ಸುಮ್ಮನೆ ಬಿಟ್ಬಿಡು. ಅಟ್ಲೀಸ್ಟ್ 2 ಇಯರ್ಸ್ ಬೇಡವಾ? ಏನು ಇನ್ನು 2 ಇಯರ್ಸಾ? ಹೂ ಬಬ್ಬು, ಗೌರ್ಮೆಂಟ್ ಕೆಲಸ ಏನಾರ ಹಾಗೆ ಸುಮ್ಮನೆನಾ? ಸುಮ್ಮನೆ ಖರ್ಚು ಕೆಲಸ ಕೊಡ್ತಾರಾ? ಅಟ್ಲೀಸ್ಟ್ 2 ಇಯರ್ಸ್ ಬೇಕೇ ಬೇಕು ತಾನೆ? ನಾನು ಅವತ್ತು ಹೇಳಿದ್ದು ಒಂದೇ, ಇವತ್ತು ಹೇಳ್ತಿರೋದು ಒಂದೇ. ಇಷ್ಟೆಲ್ಲ ಮಾಡ್ತಿರೋದು ನಿಂಗೋಸ್ಕರ. ಬಬ್ಬು, ಅರ್ಥ ಮಾಡ್ಕೊ ಪ್ಲೀಸ್. ಅಂಡರ್ಸ್ಟ್ಯಾಂಡ್ ಮೀ. ವರುಣ್, ಪ್ಲೀಸ್ ನನ್ನ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊ. ನಾನು ಯಾವ ಸಿಚುವೇಶನಲ್ಲಿ ಇದ್ದೀನಿ ಅಂತ ನೀನು ಅರ್ಥ ಮಾಡ್ಕೊ. ಯಾಕೆ ಅಡ್ಡ ಮಾಡ್ತಿದ್ಯಾ? ಬಾ, ಅಪ್ಪನ ಹತ್ರ ಹೋಗೋಣ. ಇಲ್ಲ ಬಬ್ಬು, ಆಗಲ್ಲ. ನಿಂಗೆ ನಿಂದೆ ಆಟ ಆದರೆ ನನಗೆ ನಂದೇ ಆಟ. ನಾನು ಇವಾಗ ಬರೋಣ ಅಂದರೆ ಬರೋಣ ಅಷ್ಟೇ. ಹೌದಾ? ಸರಿ, ನಿನಗೆ ನಿಂದೆ ಆಟ ಅಂದಮೇಲೆ ನನಗೂ ನಂದೇ ಆಟ. ನಾಳೆ ಮಧ್ಯಾಹ್ನವರೆಗೂ ಕಾಯ್ತೀನಿ ಅಪ್ಪನ ಜೊತೆಗೆ. ಅಷ್ಟರಲ್ಲಿ ಬಂದರೆ ಈ ಬಬ್ಬು ನೀನು ನೋಡು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಆದರೆ ಆ ನಂಬಿಕೆನ ಉಳಿಸ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿತ್ತು. ನೀನೆಷ್ಟೇ ಅಂದರೂ ನಾನಂತೂ ಬರಲ್ಲ. ನಿನ್ನಿಷ್ಟ. Okay, sir. Thank you. It's my pleasure to work with this team. Thank you, sir. Thank you.
ಸ್ಮಿತಾ 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 ಆಕಾಶ್, ಅಯ್ಯೋ ದಿವಾ, ಏನಾಯ್ತು ಆಕಾಶ್? ಒಂದು ನಿಮಿಷ ಇರು, ಸ್ವಿಚ್ ಆಫ್ ಆದ್ರೂ ಮಾಡ್ತೀನಿ. ನಾನು 8 ವರ್ಷದಿಂದ ನನ್ನ ಆಸೆ ಬಗ್ಗೆ ಹೇಳ್ತಿದ್ನಲ್ಲ, ಅದು ಇವತ್ತು ಈಡೇರಿತು. ಯಾವ ವಿಷಯದ ಬಗ್ಗೆ ಹೇಳ್ತಿದ್ಯಾ ಆಕಾಶ್? ನೆಕ್ಸ್ಟ್ ಮಂತ್ ಅಬ್ರಾಡ್ ಹೋಗ್ಬೇಕು. ಅಂತೂ ನಾನು ಫಾರಿನಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ಇವತ್ತು ನನ್ನ ಸಾಯಿ. ಕಂಗ್ರಾಟ್ಸ್ ಮಿಸ್ಟರ್ ಆಕಾಶ್. ಇನ್ಮೇಲೇನಿದ್ರು ಮಾವ ಬಂದ್ರು ಅನ್ಸುತ್ತೆ. ಗೇಟ್ ಸೌಂಡ್ ಆಯ್ತು. ಹೌದು, ಅಪ್ಪ ಬಂದ್ರು. ಅವರಿಗೆ ವಿಷಯ ಹೇಳಿದ್ರೆ ತುಂಬಾ ಖುಷಿ ಪಡ್ತಾರೆ. ಬಾ. ಅಪ್ಪ, ಆಫೀಸಿಂದ ಇವಾಗ ಕಾಲ್ ಬಂದಿತ್ತು. ನೆಕ್ಸ್ಟ್ ಮಂತ್ ಅಬ್ರಾಡ್ ಹೋಗ್ಬೇಕಂತೆ. ಅಂತೂ ನಾನು ಅನ್ಕೊಂಡಂಗೆ ಎಲ್ಲ ಆಗ್ತಿದೆ ಅಪ್ಪ. ಒಳ್ಳೇದಾಗ್ಲಪ್ಪ. ಮಾವ, ನಾ ತಿಂಡಿಗೆ ರೆಡಿ ಮಾಡಿದ್ದೀನಿ, ನೀವು ಬೇಗ ರೆಡಿಯಾಗಿ ಬನ್ನಿ. ಸರಿನಮ್ಮ, ನಾನು ಇವತ್ತು ಬೇಗ ಆಫೀಸ್ಗೆ ಹೋಗಬೇಕು. ಸರಿ ಮಾವ, ಆಯ್ತು. ಆಕಾಶ್, ಬೇಡ ಕಣ, ನಾನು ಫಾರಿನಿಗೆ ಬರಲ್ಲ. ಈ ರಿಟೈರ್ಮೆಂಟ್ ಆಗೋ ವಯಸ್ಸಲ್ಲಿ ಅಲ್ಲಿ ನಾನು ಒಬ್ಬನೇ ಬಂದು ಏನೋ ಮಾಡಲಿ, ತುಂಬ ಬೇಜಾರಾಗುತ್ತೆ. ನೀವಿಬ್ರು ಹೋಗಿ ಬನ್ನಿ. ಇಲ್ಲ ಅಪ್ಪ, ನಾವು 3 ಜನ ಹೋಗಲೇಬೇಕು ಅಷ್ಟೇ. ಹೌದು ಮಾವ, ನನಗೂ ಮನಸ್ಸಿಗೆ ಯಾಕೋ ಸರಿ ಬರ್ತಿಲ್ಲ. ಯಾಕೆ ನೀವಿಬ್ರು ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನಾನು ಅಲ್ಲಿಗೆ ಬರಲ್ಲ ಕಣೋ. ಹಾಂ, ನಿನಗೆ ಹೇಳೋದು ಮರ್ತಿದ್ದೆ. ನನ್ನ ಫ್ರೆಂಡ್ ಮಗನು ಒಬ್ಬ ಫಾರಿನಲ್ಲಿದ್ದಾನೆ. ಅವರಪ್ಪ ಕೂಡ ಇಲ್ಲಿ ಒಬ್ಬರೇ ಇದ್ದಾರೆ. ನೋಡು, ನೀನು ನನಗೆ ಏನು ವ್ಯವಸ್ಥೆ ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಅವ್ರ ಹತ್ರನೇ ಮಾಡು. ನಾನು ಅವ್ರ ಜೊತೆಗೆ ಇರ್ತೀವಿ, ಆರಾಮಾಗಿರ್ತೀವಿ. ಅಪ್ಪ, ನಂಗೆ ಯಾಕೋ ಸರಿ ಅನಿಸ್ತಿಲ್ಲಪ್ಪ. ಹೌದು ಮಾವ, ನನಗೂ ಯಾಕೋ ಮನಸ್ಸಿಗೆ ಸರಿ ಬರ್ತಿಲ್ಲ. ನೀವಿಬ್ಬರು ಹೋಗಿ ಬನ್ನಿ, ನಾನಂತೂ ಬರಲ್ಲ. ನನ್ನನ್ನು ನೋಡಬೇಕು ಅಂತ ನಿಮಗೇನಾದರೂ ಅನಿಸಿದಾಗ ಬಂದು ನೋಡ್ಕೊಂಡು ಹೋಗಿ. ಮೊದಲು ಜೀವನದಲ್ಲಿ ಸೆಟ್ಲ್ ಆಗೋದನ್ನು ನೋಡ್ಕೊಳ್ಳಿ. ನನ್ನ ಫೈನಲ್ ಡಿಸಿಷನ್, ನಾನು ಬರಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸೇರಿರೋ ಉದ್ದೇಶ ಏನಂತ ಹೇಳಿದರೆ, ಅವರಿಗೆ ಇವತ್ತು ನಿವೃತ್ತಿ ಆಗ್ತಾ ಇದೆ. ಆದ್ದರಿಂದ ನಾವಿಲ್ಲಿ ಅವರಿಗೆ ಬೀಳ್ಕೊಡಲು ಸೇರ್ಕೊಂಡಿದ್ದೀವಿ. ಅವ್ರು ಇಷ್ಟೇ ನಮ್ಮ ಜೊತೆ ಇದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ಹೇಳ್ಕೊಟ್ಟು, ಮನೆಯಲ್ಲಿ ಯಜಮಾನರು ಯಾವ ರೀತಿ ಮುಖ್ಯನೋ ಆಫೀಸಲ್ಲಿ ಕೂಡ ಹಿರಿಯರು ಅಷ್ಟೇ ಮುಖ್ಯ. ಅವರು ನಿವೃತ್ತಿ ಆಗ್ತಾ ಇದ್ದಾರೆ, ಅದು ನಮಗೆ ತುಂಬ ದುಃಖ ಆದ ವಿಷಯ. ಆದರೂ ಕೂಡ ಒಂದು ಖುಷಿ ವಿಚಾರ ಏನಂತ ಹೇಳಿದರೆ, ಅವ್ರ ಕೊನೆ ದಿನಗಳಲ್ಲಿ ಅವ್ರ ಫ್ಯಾಮಿಲಿ ಜೊತೆ ಇರ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿರಲಿ. ನಮ್ಮ ಆಫೀಸಲ್ಲಿ ಎಲ್ಲರ ಜೊತೆ ಪ್ರೀತಿಯಿಂದ ನಕ್ಕಂತ ಇರ್ತಾಯಿದ್ರು. ಆದ್ದರಿಂದ ಅವ್ರು ನಮಗೆಲ್ರಿಗೂ ಬೇಕಾದಂಥ ವ್ಯಕ್ತಿ. ಎಲ್ಲರನ್ನೂ ಅವರು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ರು. ಅವ್ರನ್ನ ಕಳಿಸ್ಕೊಡೋಕ್ಕೆ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ಆದರೂ ಕಳಿಸ್ಕೊಡ್ಲೇಬೇಕು. ಅವರ ಕೊನೆ ದಿನಗಳು ಚೆನ್ನಾಗಿರಲಿ ಅಂತೇಳಿ ನಾವು ಕೇಳ್ಕೊಳ್ಳೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಿ ಕೆಲಸ ಮಾಡಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಓ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಹೇಳ್ರು, 2 ದಿವಸದಿಂದ ಎಲ್ಲೋಗಿದ್ರಿ? ನಾಪತ್ತೆ ಆಗಿದ್ರಲ್ರು? ಅಣ್ಣ ಅದು ಏನಾರು ಬಿಡಿ ಅಣ್ಣ. ಹೇಳ್ರು, ನನ್ನ ಹತ್ರ ಹೇಳಕ್ಕೆ ಸಂಕೋಚನ? ಅಣ್ಣ ಅದು ಅಲ್ಲಿ ಅಂಗಡಿ ಹತ್ರ ಬೋರ್ಡ್ ನೋಡಿದ್ವಿ ಅಣ್ಣ, ಪಾರ್ಟ್ ಟೈಮ್ ಜಾಬ್ದು. ಹಾಂ, ಈ ಕೆಲಸ ಜೊತೆಗೆ ಆ ಕೆಲಸನೂ ಮಾಡೋಣ ಅಂತ ಓದ್ವಿ ಅಣ್ಣ. ಅಲ್ಲಿ ನೋಡಿದ್ರೆ 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ನಮ್ಮ ಹತ್ರ ಇದು 1,000 ರೂಪಾಯಿನೂ ಇಸ್ಕೊಂಡು ಮೋಸ ಆಗೋಯ್ತು ಅಣ್ಣ. ಅಲ್ರು, ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ನನಗೆ ಹೇಳ್ಬೇಕನ್ನ ಜ್ಞಾನ ಬೇಡ ನಿನಗೆ? ಹಾಂ, ಅಲ್ಲೋ ನಿನಗೇನಾಗಿದೆ? ದೊಡ್ಡ ದೊಡ್ಡ ಮಾತಾಡ್ತೀಯಾ? ಸ್ವಲ್ಪನಾದ್ರೂ ಸಾಮಾನ್ಯ ಜ್ಞಾನ ಇಲ್ಲ ನಿಮಗೆ? ಓದಿನಂತೀರಲ್ರು? ನಮಗೇನು ಗೊತ್ತಣ್ಣ, ಕೈಗೆ ಚಿಪ್ ಕೊಡ್ತಾರಂತ. ಅಣ್ಣ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಣ್ಣ. ಅಣ್ಣ ನಾವಿಬ್ರು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ ಅಣ್ಣ. ಏನಪ್ಪ? ಅಣ್ಣ ಈ ಕೆಲಸದ ಜೊತೆಗೆ ಬೆಳಿಗ್ಗೆ ಎದ್ದು ಪೇಪರ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆಚೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ತೊಗೊಂಡು ಬೆಳಿಗ್ಗೆ ಪೇಪರ್ ಹಾಕ್ತೀವಣ್ಣ. ಸೈಕಲ್ ಬೇಕಾ ನಿಮಗೆ?
ಸರಿ ನಮ್ಮ ಗೋಡನಲ್ಲಿ ಸೈಕಲ್ ಇದಾವೆ, ನಮ್ಮ ದುಡ್ಡು ನಿಮ್ಮ ದುಡ್ಡು ಅಂತ ಅಲ್ಲ. ಫಸ್ಟ್ ಕೆಲಸ ಮಾಡೋದ್ರೆ ಸೈಕಲ್ ತಗೊಂಡು ನಿಮ್ಮ ಸಂಬಳದಾಗ ಮುರ್ಕೊಡ್ತೀನಿ, ಆಯ್ತಾ? ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಬರ್ತೀವಣ್ಣ. ಬಾಯ್ಗೆ. ಏ ರಾಜ ಕೊಡೋ. ಅಕ್ಕ ನಿಜವಾಗ್ಲೂ ನನ್ನ ಹತ್ರ ಕಾಸಿಲ್ಲ ಅಕ್ಕ. ಹಂಗೂ ಇಲ್ಲ ಹಿಂಗೂ ಇಲ್ಲ, ಹಂಗೆ ಮಾಡಬಾರ್ದು, ಕೊಡಪ್ಪ. ಇರೋ ದುಡ್ಡೆಲ್ಲ ನಾನು ರಾಜ್ಗಳೇ ಕಾಣಿಸುತ್ತೆ, ಯಾಕೆ ಹಿಂಗೆ ಆಡ್ತೀಯ? ದೇವ್ರು ನಿನಗೆ ಒಳ್ಳೇದು ಮಾಡಲಿ, ನಿನ್ನ ಕನಸೆಲ್ಲ ನೆನ್ಸಾಗ್ಲಿ, ನೀನು ಅನ್ಕೊಂಡಂಗೆಲ್ಲ ಒಳ್ಳೇದಾಗ್ಲಿ, ಮುಂದೆ ಎಲ್ಲರೂ ಸಿಕ್ಕರೆ ನೆನ್ಪು ಮಾಡ್ಕೊಂಡು ಕೊಡು. ರಾಜ ಬರ್ತೀನಿ. ಬ್ರೋ, ಒಂದು ಸೆಕೆಂಡ್. ನಿಮ್ಮದು ಇಯರ್ಲಿ ಮೆಂಬರ್ಶಿಪ್ ಮುಗ್ದಿದೆ, ಭಾಳ ದಿನ ಆಯಿತು ನಿಮ್ಗೆ ಹೇಳಬೇಕಂತ ಇದ್ದೆ. ಸಾರಿ. ಸರ್ ಗೂಗಲ್ ಪೇ ಇದೆಯಾ? ಹಾಂ ಇದೆ. ಒಂದು ನಿಮಿಷ ಬ್ಯಾಲೆನ್ಸ್ ಚೆಕ್ ಮಾಡ್ತೀನಿ. ಸರ್ ಬ್ಯಾಲೆನ್ಸ್ ಇಲ್ಲ, ನಾಳೆ ಪೇ ಮಾಡಲಾ? ಓಕೆ. ಬೇಜಾರು ತಾನೆ? ಹೇ, ಇಟ್ಸ್ ಓಕೆ. ಥ್ಯಾಂಕ್ ಯು. ಯಾ. ಚಿನ್ನ, 1000 ಕ್ಯಾಶ್ ಇದ್ರೆ ಕೊಡೆ. ಹೈ, ತಗೋಪ್ಪ. ಸರ್ ಚೇಂಜ್. ಏಯ್ ಪರ ಇಟ್ಕೋ ಹೋಗಮ್ಮ. ಸರ್ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರೋದು. ನಂದು ಇಂಜಿನಿಯರಿಂಗ್ ಮುಗ್ದಿದೆ, ನನಗೂ ಚಿಲ್ಡ್ರ ಬೆಲೆ ಅಂತ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ಏನು ಮಾಡೋದು, ಹಿಂಗಾಗೋಯ್ತಲ್ಲ.
ಒಂದು ಹೆಲ್ಪ್ ಆಗಬೇಕಿತ್ತು. ಹೇಳೋ. ಒಂದು 200 ರೂಪಾಯಿ ಕ್ಯಾಶ್ ಬೇಕಿತ್ತು. ಹಲೋ 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 ಮಚ್ಚ ಕೇಳಿಸ್ತಿಲ್ಲ? ಮತ್ತೆ ಕೇಳಿಸಿದೆ ಹೇಳು. ಹಲೋ ಹಲೋ ಕೇಳಿಸಿದೆ ಹೇಳು. ಹೇಳು ಮಚ್ಚ, ಹೇಳು ಮಚ್ಚ. ಏನಾಯ್ತು ಮಚ್ಚ ಇಗ್ನೋರ್ ಮಾಡ್ತೀವನು. ಅಪ್ಪ ನೀ ಏನೇ ಹೇಳು, ನಮ್ಮ ಜಾಗ, ನಮ್ಮ ಜನ, ನಮ್ಮ ಪರಿಸರ ನಿನಗೆ ಬೇರೆ ಎಲ್ಲೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಹೇಳ್ದಂಗೆ ಇಲ್ಲಿ ಕಲ್ಚರು, ವೆದರು ತುಂಬ ಮಿಸ್ ಮಾಡ್ಕೋತೀನಪ್ಪ. ಆದರೂ ಏನು ಮಾಡೋದು, ಕೆಲಸ ಅಲ್ಲ, ಹೋಗಲೇಬೇಕು. ಅಪ್ಪ ಅಪ್ಪ ಎಲ್ಲಿ ಕರ್ಕೊಂಬಂದಿದ್ದೀರಾ ಅಪ್ಪ? ಇದು ಯಾವುದೋ ಆಶ್ರಮ ಅಂತಿದೆ ಅಪ್ಪ. ನೀವು ನೋಡಿದ್ರೆ ಫ್ರೆಂಡ್ ಮನೆ ಅಂತ ಹೇಳಿ ಕರ್ಕೊಂಬಂದಿದ್ದೀರಾ. ಲೊಕೇಶನ್ ತಪ್ಪಾಗಿರ್ಬೇಕಪ್ಪ. ನೋಡಿ, ಫೋನ್ ಮಾಡಿ ಕೇಳಿ ಅಂಕಲ್ಗೆ, ಇದ್ಯಾವುದೋ ಬೇರೆ ಲೊಕೇಶನ್ ಇದೆ. ಯಾರನ್ನೇನೋ ಕೇಳೋದು, ಇನ್ಮೇಲೆ ನಾನು ಇಲ್ಲೇ ಇರ್ತೀನಿ. ಅಪ್ಪ ಏನು ಮಾತಾಡ್ತೀರಾ ನೀವು? ಆಶ್ರಮದಲ್ಲ. ಮಾವ ವಾಪಸ್ ಹೋಗೋಣ ಬನ್ನಿ. ನಾವು ಬೇಕಿದ್ರೆ ಫಾರಿನಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ತೀವಿ. ಆಕಾಶ್, ಮಾವನಿಲ್ ಬಿಡೋದು ಬೇಡ. ಅಪ್ಪ ಬೇಡಪ್ಪ. ಹಾಗೇನಿಲ್ಲಮ್ಮ. ನೋಡು, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಫಾರಿನಿಗೆ ಹೋಗೋದು ಆಕಾಶನ ಕನಸು. ಅವ್ನು ಹೋಗಿ ಬರಲಿ, ನಾನು ಇಲ್ಲೇ ಇರ್ತೀನಿ, ಆರಾಮಾಗಿರ್ತೀನಿ. ನೋಡು, ಫ್ಲೈಟಿಗೆ ಟೈಮ್ ಆಗ್ತಿದೆ ಅನಿಸುತ್ತೆ. ನೀವು ಮೊದಲು ಇಲ್ಲಿಂದ ಹೊರಡಿ ನಾನು ಬಿಟ್ಟು. ಓಕೆ, ಕಮಾನ್ ಕಮಾನ್ ಕಮಾನ್. ನಾನು 15ನೇನು, ಅವನು 31ನೇನು. ಇನ್ನು ಎಷ್ಟು ಜನ ಬರ್ತಾರೋ ಬರಲಿ. ಆಶ್ರಮ ಬೇಕಾದಷ್ಟು ಆರಾಮ್ ಬಿದ್ದೋಗೈತಿ. ಹಾಯ್ ಶ್ರೀನಿವಾಸ್, ಹೇಗಿದ್ದೀರಿ? ಓ ಫೈನ್. ಬನ್ನಿ. ಆರಾಮಿದ್ದೀರಾ? ಹ್ಞೂ ಆರಾಮ. ಅಂದಾಗೆ ನನ್ನ ಮಗ
ನಮಸ್ತೆ. ನನ್ನ ಸೊಸೆ. ನಮಸ್ತೆ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಬಾಮ್ಮ. ಏನು ಶ್ರೀನಿವಾಸ್ ಕಾಲ್ ಮಾಡಿ ಕಟ್ ಮಾಡಿದಲ್ಲಿ ಏನು ವಿಷಯ? ಈ ವಿಷಯ ಏನೂ ಇಲ್ಲ. ನಿನ್ನ ಮಗ ಫಾರಿನಲ್ಲಿ ಸೆಟ್ಲ್ ಆಗಿದ್ದಾನೆ, ನೀನು ಇಲ್ಲಿದೆಯಾ? ನನ್ನ ಮಗನು ಫಾರಿನ್ಗೆ ಹೋಗ್ತಿದ್ದಾನೆ, ನಾನು ಒಬ್ಬನೇ ಏನು ಮಾಡಲಿ ಇಲ್ಲಿ? ಸೊ ನಿನ್ನ ಜೊತೆಗೆ ಬಂದಿರೋಣ ಅನ್ಕೊಂಡು. ಬೈ ಆಲ್ವೇಸ್ ವೆಲ್ಕಮ್. ಅಂದಾಗೆ ಒಂದು ನಿಮಿಷ ನೀವು ಮಾತಾಡ್ತಾ ಇರಿ, ನಾನು ಮೇಲ್ಗಡೆ ಹೋಗಿ ರೂಮ್ಸ್ ನೋಡ್ಕೊಂಡ್ಬರ್ತೀನಿ. ಆಕಾಶ್ 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 ಅವರು ಒಳಗಡೆ ಎಲ್ಲ ನೋಡ್ಕೊಂಡು ಬರ್ತಾರೆ. ಮೇಲ್ಗಡೆಲ್ಲ ಅರೇಂಜ್ ಮಾಡಿದ್ದೀನಿ. ಟೈಮ್ ಟು ಟೈಮ್ ಟ್ಯಾಬ್ಲೆಟ್ಸ್ ತೊಗೊಳ್ಳಿ, ನಿಮ್ಮ ಆರೋಗ್ಯದ ಮೇಲೆ ಹುಷಾರು, ಊಟ ಮಾಡಿ. ಸರ್ ನಾವು ಅಪ್ಪನ ಮೇಲೆ ನೀವು ಏನು ಚಿಂತೆ ಮಾಡಬೇಡ, ನಾವು ಸೇಫಾಗಿ ನೋಡ್ಕೊತೀವಿ. ನಿನ್ನ ಆರೋಗ್ಯ ನೀನು ನೋಡ್ಕೋ, ನಾವು ಚೆನ್ನಾಗಿ ನೋಡ್ಕೊತೀವಿ. ಆಲ್ ದ ಬೆಸ್ಟ್. ಹೋಗಿ ಬಾ ಮಾವ. ಹುಷಾರು ಮಾವ. ದೇವ್ರು ಒಳ್ಳೇದು ಮಾಡ್ಲಪ್ಪ. ಗಾಡ್ ಬ್ಲೆಸ್. ಮಾವ ಹುಷಾರು. ಫ್ಲೈಟಿಗೆ ಟೈಮ್ ಆಗ್ತಿದೆ, ನಾವು ಬರ್ತೀವಿ. ಹೌದು, ಹೊರಡಿ, ನೀವು ಹೊರಡಿ. ಬರ್ತೀವಿ ಮಾವ. ಸರಿನಮ್ಮ. ಅಣ್ಣ ನಮಸ್ಕಾರ. ಅಣ್ಣ ನಮಸ್ತೆ. ಹೇಳಪ್ಪ. ನನ್ನ ಹೆಸರು ಸೂರ್ಯ ಅಂತ. ಅಣ್ಣ ಇವರೇ ಮಹೇಶಣ್ಣ ಕಡೆಯವರು. ಯಾವ ಮಹೇಶಣ್ಣ? ಮಹೇಶಣ್ಣ ಪೆಟ್ರೋಲ್ ಬಂಕಲ್ಲೇ ಕೆಲಸ ಮಾಡ್ತಿರೋದಣ್ಣ ನಾವು. ಹೌದಾ? ಅಣ್ಣ ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ. ಒಂದು ಕೆಲಸ ಕೊಟ್ಟಿದ್ರೆ ಉಪಯೋಗ ಆಗಿರೋದು. ಸರಿ ಆಯಿತು. ಸೈಕಲ್ ಇದೆಯಾ ನಿಮ್ಮ ಹತ್ರ? ಅಣ್ಣ ಸೈಕಲ್ ಇದೆ. ಸರಿ, ಹಾಗಾದರೆ ನಾಳೆ ಬೆಳಗ್ಗೆಯಿಂದ ಸರಿಯಾಗಿ ಕೆಲಸಕ್ಕೆ ಪಕ್ಕ. ಬರಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು.
ನನಗೂ ಹೊಟ್ಟೆಸ್ತಿದೆ. ಕಷ್ಟಪಟ್ಟಿರೋ ದುಡ್ಡಲ್ಲಿ ಅವ್ರಿಗೆ ಕೊಟ್ಟಿರೋ ದುಡ್ಡಲ್ಲಿ ಮಿಕ್ಕಿರೋದೇ ಈ 20, 30, 40, 50 ರೂಪಾಯಿ. ಆಗುತ್ತೇನೋ ಮಗ, ಆಗುತ್ತಾ? ದುಡ್ಡಿನ ಬೆಲೆ ಗೊತ್ತಿರೋನ್ಗೆ ಊಟದ ಬೆಲೆ ಗೊತ್ತಿರುತ್ತೆ. ಇದರಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂತೀನ ನಾವ. ನಿಧಾನಕ್ಕೋ. ಮೆತ್ತಿಗೆ ಮೆತ್ತಿಗೆ ನನ್ನ ಮಗನೇ, ಮೆತ್ತಿಗೆ ಕುಡಿ. ಹಾಂ ಸರ್, ಬನ್ನಿ ಪ್ಲೀಸ್. ಹಾಯ್. ಥ್ಯಾಂಕ್ ಯು ಮ್ಯಾಮ್. ಸೂರ್ಯ, ನಾಳೆ ನಿನ್ನ ಹತ್ರ ಮಾತಾಡಬೇಕಿತ್ತು. ನಾಳೆ ಸಿಗು. ನಾಳೆನಾ? ಇವತ್ತೇ ಮಾತಾಡೋಣ. ನಾಳೆ ಮಾತಾಡಿಸ್ಬೇಕು ಅಂತ ತಾನೆ? ನಾಳೆ ಸಿಗು. ಏನೋ ಮಾತಾಡಬೇಕು. ಓಕೆ. ಅಷ್ಟು ಇಂಟ್ರೆಸ್ಟ್ ಕಟ್ಟೋದ್ ಕಲಿ, ಇಲ್ಲ ಅಂದ್ರೆ ಸರಿಗಿರಲ್ಲ ನೋಡು. ಹುಚ್ಚೊಳೆ ಮಗಂತಂದು ಯಾವಾಗ ಕಟ್ತೀಯಲ್ಲ ಇಂಟ್ರೆಸ್ಟ್? ಬರ್ಬೇಕಾ? ಮನೆಗೆ ಬರ್ಬೇಕಾ? ಸರಿ ಸರಿ, ಆಮೇಲೆ ಮಾಡ್ತೀನಿ ನಡ. ಏನೋ ಇವತ್ತು ಬರಂಗಾಯ್ತಾ ನಿನಗೆ? ಹಾ, ಎಲ್ಲೋಗಿದೆ? ಎಷ್ಟು ದಿವಸ? ಎಷ್ಟು ಇಂಟ್ರೆಸ್ಟ್ ಕಟ್ಬೇಕು ಗೊತ್ತಾ ನಿನಗೆ? ಎಷ್ಟು ತಿಂಗಳದು? ಹಾ, ಕಟ್ತೀನಣ್ಣ. ಎಷ್ಟು ಕಟ್ಬೇಕು ಇಂಟ್ರೆಸ್ಟ್? ಬಿಡ್ಲೇನೆ ಒಂದು. ಎಷ್ಟು ಕಟ್ಬೇಕು ಹೇಳು? ಅವ್ನು ಬೈಕ್ ಕಸ್ಕೊಳ್ಳಲ್ಲ ಒಂದು. ಏನ್ ನಾಟಕ ಮಾಡ್ತೀರೇನ? ನಾನು ಯಾವ ಮಾನವೀಯತೆಯನ್ನು ನೋಡಲ್ಲ. ನನಗೆ ಬೇಕಾಗಿರೋ ದುಡ್ಡು. ದುಡ್ಡು ಅಂತ ಇದ್ರೆ ನಾ ಈ ಪ್ರಪಂಚದಲ್ಲಿ ಬದುಕೋದಕ್ಕಾಗೋದು. ಕೊಡ್ತೀನಿ ಕಣಣ್ಣ. ಇಲ್ಲ ಅಂದ್ರೆ ನಿಂಗೆ ನರ ಕಟ್ ಮಾಡ್ಬಿಡ್ತೀನಿ ನೋಡು. ತಪ್ಪ ಕಾಲು ಮುಗಿತಾರಣ್ಣ. ಹಣ ಬಿಟ್ಟು ಹೊಟ್ಟೆ ಭಾಳ ಹಸಕೊಂತ ಒಳ್ಳೆ ದೋಸ್ತ. ಇರೋದೇ ಇಷ್ಟು, ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು. ತುಂಬತಲ್ಲ ದೋಸ್ತ. ದುಡ್ಡಿನ ಬೆಲೆ ಇವತ್ತು ಗೊತ್ತಾಯ್ತು ದೋಸ್ತ. ಒಂದು ಹೊತ್ತಿನ ಊಟಕ್ಕೂ ಇಷ್ಟು ಕಷ್ಟಪಡ್ತವೆ ಅಂದ್ರೆ ದುಡ್ಡು ಅಷ್ಟು ಭಾಳ ಇಂಪಾರ್ಟೆಂಟ್ ಐತಿ. ಹಿಂಗೆ ಇದ್ರೆ ನಮ್ಮಿಬ್ರು ಕೆಲಸ ಆಗಲ್ಲ. ನಾವು ಊರಿಗೆ ಹೋಗಿ ರೊಕ್ಕ ಅರೇಂಜ್ ಮಾಡ್ಕೊಂಬರ್ತಾನೆ. ಪರವಾಗಿಲ್ಲ ಮಚ್ಚ, ನಿಮ್ಮ ಮನೆಗೆ ಅಡ್ಜಸ್ಟ್ ಮಾಡು. ನಾನು ಇಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ. ನಿಮ್ಮ ಮನೆ ಹೋಗು, ಹೊರಡು. ನಾವು ಹೋಗೋದು ನಿಂಗೇನು ಬೇಜಾರಿಲ್ಲ. ನನಗೆ ಬೇಜಾರಿಲ್ಲ, ನೀನು ಹೊರಡು. ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೋತೀನಿ. ಸರಿ ದೋಸ್ತ. ಮಾಡ್ತಿರೋದು ನಿಂಗೋಸ್ಕರ ತಾನೆ. ಅಟ್ಲೀಸ್ಟ್ 2 years ಬಂದ್ರೆ ಈ ಮಗು ನಿನ್ನ ಕಾಲ್ ಕೊಡಮ್ಮ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಇಯರ್ಲಿ ಮೆಂಬರ್ಶಿಪ್ ಬ್ಯಾಲೆನ್ಸ್ ಇಲ್ಲ. ನಾಳೆ ಪೇಮೆಂಟ್. ನಾನು ಚಿಲ್ಲರೆ ಬೆಲೆ ಅಂತ ಗೊತ್ತಾಗುತ್ತೆ. ರೂಪಾಯಿ ಕ್ಯಾಶ್ ಬೇಕಿತ್ತು, ಇಗ್ನೋರ್ ಮಾಡ್ತೀವಿ. ಐ ಲವ್ ಯು. ಮಾಡ್ತಿರೋದು ನಿಂಗೋಸ್ಕರ ತಾನೆ. ಬೈಕ್ ಕಸ್ಕೊಳ್ಳಲ್ಲ ಒಂದು. ನಾಟಕ ಮಾಡ್ತೀರೇನ? ನಾವು ಹೋಗೋದು ನಿಂಗೇನು ಬೇಜಾರಿಲ್ಲ. ಬೇಕಾಗಿರೋ ದುಡ್ಡು
ಅಪ್ಪ ಇಲ್ಲಿ ಸರ್. ಸರ್ ಯಾಕೆ ಅಷ್ಟು ಅರ್ಜೆಂಟಾಗಿ ಕಾಲ್ ಮಾಡಿ ಕರ್ಸ್ಕೊಂಡ್ರಿ? ಸರ್ ಮಾವ ಇಲ್ಲಿದ್ದಾರೆ. ಸರ್ ಏನಾಯ್ತು ಮಾತಾಡಿ ಸರ್. ಆರೋಗ್ಯವಾಗಿದ್ದಾರೆ ತಾನೆ? ಅವ್ರಿಗೇನು ತೊಂದರೆ ಆಗಿಲ್ಲ ತಾನೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಸರ್ ಏನಾಯ್ತು ಮಾತಾಡಿ ಸರ್. ಸರ್ ನಿಮ್ಮ ಹತ್ರ ಒಳ್ಳೆ ಸರ್, ಏನಾಯ್ತು ಹೇಳಿ ಸರ್. ಸರ್ ಎಲ್ಲಿ ಸರ್ ನಮ್ಮಪ್ಪ? ಕಾಣಿಸ್ತಾನೆ ಎಲ್ಲ ಕಡೆ ಹುಡ್ಕಾಡ್ತಾ ಇದ್ದೀನಿ. ಸರ್ ಮಾವ ಎಲ್ಲಿದ್ದಾರೆ? ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಗನೇ. ನೋಡು, ಈ ಬೈಕ್ನ ನೀನು ತುಂಬ ಇಷ್ಟಪಟ್ಟಿದ್ಯಲ್ಲ, ಅದಕ್ಕೆ. ಐ ನೋ, ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಏಯ್, ಏನು ಕಳ್ತಿದ್ಯಾ? ಸಂತೋಷ ಪಡ್ಬೇಕಣ. ಗಾಡ್ ಬ್ಲೆಸ್. ಗಾಡ್ ಬ್ಲೆಸ್. ಹೇಗಿದೆಯಪ್ಪ? ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಹೇಗಿದೆಯಮ್ಮ? ಟೈಮ್ ಆಯಿತು, ಹೊರಡೋಣ. ಹೋಗ್ಬಾರೋ, ನಾನಿಲ್ಲಿ ಆರಾಮಾಗಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸಂತೋಷವಾಗಿ ಹೋಗ್ಬಾ, ಕೆಲಸ ಮುಖ್ಯ. ಸರಿಯಪ್ಪ ಅಂಕಲ್, ಬರ್ತೀನಪ್ಪ. ಮಾವನ್ ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಮ್ಮ, ಚೆನ್ನಾಗಿ ನೋಡ್ಕೊಂತೀವಿ. ಆಯ್ತಪ್ಪ, ಚೆನ್ನಾಗಿ ನೋಡ್ಕೊಂತೀವಿ. ಏನು ಚಿಂತೆ ಮಾಡಬೇಡಿ. ಶ್ರೀನಿವಾಸ್, ಗೇಟ್ ಬರ್ತೀನಿ. ಮಾವ, ನಾವು ಬರ್ತೀವಿ. ಸರ್ ಅಪ್ಪ ಎಲ್ರ ಬಗ್ಗೆನೂ ಹೇಳ್ತಿದ್ರು, ಆದರೆ ನೀವು ಅವರು ಹೆಂಗೆ ಪರಿಚಯ ಅಂತ ಹೇಳಿಲ್ಲಲ್ಲ. ಇರಲಿ, ಬಾ ಬಾ ಬಾ. ಇಲ್ಲ ಸರ್, ನನಗೆ ತುಂಬ ಹೇಳಿದ್ದಾರೆ ಅಪ್ಪ. ಎಲ್ರ ಬಗ್ಗೆ ಹೇಳಿದ್ದಾರೆ, ಮುಂಚೆ ಎಲ್ಲೆಲ್ಲಿ ಹೋಗಿದ್ರು, ಏನು ಯಾರ್ಯಾರು ಫ್ರೆಂಡ್ಸು ಎಲ್ಲ ಗೊತ್ತು ನನಗೆ. ಬಟ್ ನಿಮ್ಮ ಅವರ ಬಾಂಧವ್ಯ ಎಷ್ಟು ಕ್ಲೋಸ್ ಆಗಿದೆ ಅಂದರೆ ಸರ್, ನೀವು ನಂಗೆ ಹೇಳಿದರೆ ನಂಗೆ ತುಂಬ ಖುಷಿ ಆಗುತ್ತೆ. ಇವತ್ತಿಗೆ 27 ವರ್ಷದ ಹಿಂದೆ ಒಂದು ಮಗುನ ನಿಮ್ಮ ತಂದೆ ನಮ್ಮ ಆಶ್ರಮದಿಂದ ದತ್ತು ತಗೊಂಡು ಹೋಗಿದ್ರು. ಆವಾಗಿನಿಂದ ಅವ್ರದ್ದು ನಮ್ಮದು ಬಾಂಧವ್ಯ, ಫ್ರೆಂಡ್ಶಿಪ್. ನಿನ್ನ ಪ್ರೀತಿಯ ಅರ್ಥವ ತಿಳಿಯದೆ ನಾ ಬದುಕಿದೆ. ನನ್ನ ಊಹೆಗೂ ಮೀರಿದ ತ್ಯಾಗವ ನೀ ಮಾಡಿದೆ.
ಹಲೋ ಮೇಡಮ್, ಏನೋ ಮಾತಾಡಬೇಕು ಅಂತ ಕರೆದ್ಬಿಟ್ಟು ಮೇಲ್ಗಡೆ ನಿಂತ್ಕೊಂಡು ರೋಡ್ ನೋಡ್ತಾ ಇದ್ದೀರಾ? ಇಲ್ಲ ಅಂದರೆ ಮೇಲ್ಗಡೆಯಿಂದ ರೋಡೇ ಕಾಣುತ್ತೆ ಅಂತ ನನ್ನ ತೋರ್ಸಕ್ಕೆ ಕರೆದ್ರಾ? ಸೂರ್ಯ, ನಾನು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಾನೆ ತಾನೇ ಕರೆಸಿರೋದು ನಿನಗೆ. ಏನು ಹೇಳಿ? ಅದು ಪರವಾಗಿಲ್ಲ ಹೇಳಿ. ನಾನು ತುಂಬ ದಿವಸದಿಂದ ನಿಮ್ಮ ಹತ್ರ ಏನೋ ಹೇಳಬೇಕಂತ ಇದ್ದೆ. ನಾನು ತುಂಬ ಇಷ್ಟಪಡ್ತಿದ್ದೀನಿ ನಿಮ್ಮನ್ನು. ಐ ಲವ್ ಯು ಸೂರ್ಯ. ನೋಡಿ ಸ್ವಾತಿ ಅವರೇ, ನನಗೆ ಈ ಪ್ರೀತಿ ಮೇಲೆಲ್ಲ ನಂಬಿಕೆ ಇಲ್ಲ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಪ್ರೀತಿನೇ ಇಲ್ದಂಗೆ ಬೆಳೆದವನು. ಪ್ರೀತಿ ಮೇಲೆ ಗೌರವ ಇಲ್ಲ ಅಂತ ಏನಲ್ಲ, ಪ್ರೀತಿ ಮೇಲೆ ತುಂಬ ರೆಸ್ಪೆಕ್ಟ್ ಇದೆ. ಬಟ್ ಫಸ್ಟ್ ನನ್ನ ಲೈಫಲ್ಲಿ ನಾನು ಸೆಟ್ಲ್ ಆಗಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ. ನಂತರ ಕಷ್ಟಪಡ್ತಾ ಇರೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಆಸರೆ ನಾನಾಗಬೇಕು. ನೀವಿವಾಗ ನನ್ನ ಲವ್ ಮಾಡಿ ನಂಬ್ಕೊಂಬಂದ್ರೆ ನಿಮ್ಮನ್ನು ಹೆಂಗೆ ಸಾಕಲಿ? ಅದಕ್ಕಾದ್ರೂ ನಾನು ಲೈಫಲ್ಲಿ ಸೆಟ್ಲ್ ಆಗಬೇಕಲ್ವಾ? ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ, ಪ್ರೀತಿ ಮೇಲೆ ನಂಬಿಕೆ ಇದ್ದರೆ 2 ವರ್ಷ, ಇನ್ನೆರಡೇ ವರ್ಷ ಕಾಯ್ತಾ ಇರಿ. ನಾನೇ ನಿಮ್ಮ ಹತ್ರ ಬರ್ತೀನಿ. ಸೂರ್ಯ, ಸೂರ್ಯ, ಏನೋ ಲೆಟರ್ ಬಂದಿದೆ ನೋಡು. ಲೆಟರ್? ಏನದು? ಏನು? ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ, ಕೆಲಸ ಸಿಕ್ಬಿಡ್ತು. ಆ ದೇವರು. ಕಂಗ್ರಾಟ್ಸ್, ನೀನು ಇಷ್ಟು ದಿನ ಪಡ್ತಿದ್ದ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಆಲ್ ದಿ ಬೆಸ್ಟ್. ಲೈಫಲ್ಲಿ ಹಿಂಗೆ ಯಾವಾಗಲೂ ಗೆಲ್ತಾ ಇರೋ, ಆಯ್ತಾ? ಆಲ್ ದಿ ಬೆಸ್ಟ್. ನನ್ನ ಮಗನೇ, ಬೇಕಿತ್ತ ನಿನಗೆ? ನನಗೆ ಗೊತ್ತಿತ್ತು ಕಣೋ, ಕೊನೆಗೆ ನಿನಗೆ ಇದೇ ಸ್ಥಿತಿ ಆಗುತ್ತೆ ಅಂತ. ಯಾರು ನೀನು? ಎಲ್ಲಿದ್ಯಾ? ನಿಂಗೆ ಇದೆಲ್ಲ ಯಾಕೆ ಬೇಕು? ಕೂಲ್ ಕೂಲ್. ಇಷ್ಟು ದಿವಸನೇ ನೀನು ನನ್ನ ಕಣ್ಣಿಡಕ್ಕಾಗಿಲ್ಲ.
ಇವಾಗ ಇನ್ನು ಹೆಂಗೋ ಕಂಡಿಡಿದ್ಯಾ? ನೀನು ಯಾರಾದ್ರೆ ನನಗೇನು ತೊಂದರೆ ಕೊಡ್ಬೇಡ ಪ್ಲೀಸ್, ಬಿಟ್ಬಿಡು. ನಾನು ಸಾಯ್ಬೇಕು. ಸಾಯ್ತೀಯಾ? ಸಾಯಿ. ಆದ್ರೆ ನಾನು ಹೇಳೋದನ್ನ ಕೇಳ್ಬಿಟ್ಟು ಸಾಯಿ. ನನಗ್ಯಾರು ಕಾಣಿಸ್ತಿಲ್ಲ. ನೀನು ಎಲ್ಲಿದ್ಯಾ ಚಿನ್ನ? ಕನ್ಫ್ಯೂಷನ್ ಅಲ್ಲಿದ್ರೆ ಏನೂ ಕಾಣಲ್ಲ. ಕಣ್ಬಿಟ್ಟು ಕರೆಕ್ಟಾಗಿ ನೋಡು, ಒಂದು ಕ್ಲಾರಿಟಿಗೆ ಬರ್ತೀಯಾ? ನಾನು ಅವತ್ತೇ ಅಂದೆ ತಾನೆ, ಈ ಪ್ರೀತಿ ಗೀತಿ ಎಲ್ಲ ಬೇಡ ಕಣೋ, ಹಾಳಾಗಿ ಹೋಗ್ತೀಯಾ ಅಂತ ಅಂದೆ. ಕೇಳಿಸ್ಕೊಂಡ್ಯಾ? ಇಲ್ಲ. ಯಾಕೆ ಕೇಳಿಸ್ಕೊಂತೀಯಾ? ಇವಾಗ ಅನ್ಭವಿಸು. ಅದು ಯಾವ್ದೋ ಹುಡುಗಿ ಏನೋ ಹೇಳಿದ್ಲು ಅಂತ ಸಾಯಕ್ಕೆ ಹೋಗ್ತಿದ್ಯಲ್ಲೋ ನನ್ನ ಮಗನೇ. ಚಿನ್ನ, ಮುದ್ದು, ಬಂಗಾರ, ಬೆಳ್ಳಿ ಅನ್ಕೊಂಡಿದ್ದಲ್ಲ, ಅವ್ರ ಅಪ್ಪಂಗೆ ಬೇಕಾಗಿದ್ದು ಗೌರ್ಮೆಂಟ್ ಕೆಲಸ ಇರೋ ದುಡ್ಡಿರೋ ಹಳ್ಳಿಯಾನೆ. ಥೂ, ನಿನ್ನಂತವನಲ್ಲ. ನೋಡು, ದುಡ್ಡು ಮಾಡು, ದಡ್ಡ ಆಗ್ಬೇಡ. ಅವ್ರ ಅಪ್ಪಂಗೆ ಬೇಕಾಗಿರೋದಲ್ಲ ನಿನ್ನ ಹತ್ರ ಇದ್ದಿದ್ರೆ ಇವತ್ತು ಆ ಹುಡುಗಿ ನಿನ್ನ ಹತ್ರ ಇರ್ತಿದ್ಲು. ಈ ಥರ ಸಾಯೋ ಯೋಚನೆ ಮಾಡ್ತಿದ್ದಿಲ್ಲ ನೀನು. ದುಡ್ಡು ಮಾಡೋದು ಬಿಟ್ಟು ಬೇಬಿ ಇನ್ನೊಂದು 2 ವರ್ಷ ಗೌರ್ಮೆಂಟ್ ಕೆಲಸ ತಗೋತೀನಿ, ಆಮೇಲೆ ನಿಮ್ಮ ಅಪ್ಪ ಅಮ್ಮ ತಗೊಂಡು ಒಪ್ತೀನಿ ಅಂದ್ರೆ ಯಾವಳಿಗೂ ಕಾಯ್ತಾಳೆ. ನೋಡೋಕೇನೋ ಸಖತ್ತಾಗಿದ್ಯಾ, ಗಟ್ಮುಟ್ಟ ಕೂಡ ಇದೆಯಾ, ತಿಳ್ಕೊಂಡಿದ್ಯಾ, ಓದ್ಕೊಂಡಿದ್ಯಾ, ತಲೆ ಓಡಿಸಿ ದುಡ್ಡು ಮಾಡು. ಅದನ್ನ ಬಿಟ್ಟು ಈ ಲವ್ವು ಡವ್ವು ಅನ್ಕೊಂಡು ನಿನ್ನ ಜೀವನನ ಹಾಳು ಮಾಡ್ಕೊಂತಿದ್ಯಾ. ಹೌದು, ನೋಡೋಲೋ ಹೆಂಗಾಗಿದೆ ನೋಡೋ. ನನ್ನೂ ಹಾಳು ಮಾಡ್ತಿದ್ಯಲ್ಲೋ. ವರುಣ್, ಇವನ್ ಮಾತು ಕೇಳಬೇಡ. ಇವನ್ ಹೇಳ್ತಿರೋದೆಲ್ಲ ತಪ್ಪು. ಇವನ್ ಮಾತು ಕೇಳಲೇಬೇಡ. ಶಬಾಷ್, ಬಂದ್ಯಾ? ಬಾ. ಇಷ್ಟೊತ್ತಾದ್ರೂ ನೀನು ಎಲ್ಲಿದ್ಯಾ ಅಂತ ಯೋಚನೆ ಮಾಡ್ತಿದ್ದೆ, ಬಂದೇ ಬಿಟ್ಟಲ್ಲೋ. ನೀನೊಂಥರ ಈ ಬೆನ್ಗತ್ತಿರೋ ಬೇತಾಳ ಇದ್ದಂಗೆ. ನನ್ನನ್ನು ಎಲ್ಲಿ ಬಿಡ್ತೀಯ ಹೇಳು? ನಿನ್ನ ಮಾತು ಕೇಳೇ ನನ್ನ ಮಗ ಹಾಳಾಗಿರೋದು. ಈ ಜಗತ್ತು ನಿಂತಿರೋದು ಪ್ರೀತಿ ಮೇಲೆ. ನೀನು ಅನ್ಕೊಂಡಿರೋ ಥರ ದುಡ್ಡು ಮೇಲಲ್ಲ, ಪ್ರೀತಿ ಮೇಲ. ಈ ಪ್ರೀತಿಯಿಂದ ಏನೂ ಸಾಧಿಸೋಕ್ಕಾಗಲ್ಲ. ಈ ಜಗತ್ತಿಗೆ ಬೇಕಾಗಿರೋದು ದುಡ್ಡು, ಪ್ರೀತಿ ಅಲ್ಲ. ತಪ್ಪು. ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಇವನ್ ದಾರಿ ಕೂಡ ತಪ್ಪಿಸ್ತಿದ್ಯಾ. ಸಾಧ್ಯ ಆದರೆ ಅವನು ಬದುಕೋಕೆ ಪ್ರೇರಣೆ ಕೊಡು. ಅದನ್ನ ಬಿಟ್ಟು ಪ್ರೀತಿ ಬಗ್ಗೆ ತಪ್ಪಾಗಿ ಮಾತಾಡಬೇಡ. ಅಯ್ಯೋ, ಈ ಪ್ರೀತಿ ಅನ್ನೋದು ಒಂಥರ ಭೂಮಿ ಮತ್ತು ಆಕಾಶ ಇದ್ದಂಗೆ. ನೋಡೋರಿಗೆ ತುಂಬ ದೂರ ಅನಿಸುತ್ತೆ, ಆದರೆ ಮಳೆ ಬಂದು ಆ ಹಸಿರು ಚಿಗುರ್ದಾಗಲೇ ಆ ಸಂಬಂಧ ಗೊತ್ತಾಗೋದು. ಏನೋ ಸಂಬಂಧನಾ? ಏನೇನೋ ದೊಡ್ಡದಾಗೆಲ್ಲ ಮಾಡ್ತಿದ್ಯಾ. ಇದೆಲ್ಲ ಎಲ್ಲಿ ಕಲಿತೆ? ಯಾರಿಗೂ ಹೇಳ್ಕೊಟ್ಟಿದ್ದು? ಜೀವನ ಬೇಕಾಗಿರೋದು ದುಡ್ಡು. ಸುಮ್ಮನೆ ಏನೋ ಹೇಳಿ ಅವನ ಜೀವನನ ಹಾಳು ಮಾಡ್ತಿದ್ಯಾ. ದುಡ್ಡು ಮಾಡೋದು ಬಿಟ್ಟು ಪ್ರೀತಿ ಗೀತಿ ಎಲ್ಲ ವೇಸ್ಟು. ತಮಾಷೆ ಆಗೋಯ್ತಾ ನಿನಗೆ? ಪ್ರೀತಿ ಅಂದರೆ ಪ್ರೀತಿ ಅರ್ಥ ಆಗುತ್ತೆ ನಿನಗೆ? ಪ್ರೀತಿ ಇರೋದ್ರಿಂದನೇ ನೀನು ಅವನ ಉಳ್ಸಕ್ಕೆ ಬಂದಿರೋದು. ವಾ, ಅಯ್ಯೋ, ಇಷ್ಟೊಮ್ಮೆ ಯಾವಾಗ ಬಂತು ಅವನಿಗೆ? ನಾನು ಕುರುಡು ಕಾಂಚನ ಅಂದ್ಕೊಂಡಿದ್ದೆ, ಆದರೆ ಕಾಂಚನ ಮೇಲೆ ವ್ಯಾಮೋಹ ಇರೋರು ಎಲ್ಲರೂ ಕುರುಡ್ರೆ ಅಂತ ಗೊತ್ತಾಯಿತು. ಶೂಟಿಗೆ ತಗೊಂಡು ಬರುತ್ತೆ. ಈ ಜಗತ್ತಲ್ಲಿ ಪ್ರೀತಿನ ಯಾರೊಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಈ ವಯಸ್ಸಿನ ಹುಡುಗರು ನಿಜವಾದ ಪ್ರೀತಿಗೂ ಆಕರ್ಷಣೆಗೂ ವ್ಯತ್ಯಾಸನೇ ತಿಳ್ಕೊಳ್ದೆ ಅವ್ರವ್ರ ಜೀವನನ ಹಾಳು ಮಾಡ್ಕೊಂಡಿದ್ದಾರೆ. ನಮ್ದವ್ರಿಗೆಲ್ಲ ಮೋಸ ಮಾಡ್ತಿದ್ದಾರೆ. ವರುಣ್, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ಇದ್ರ ಮೇಲೆ ನಿನ್ನಿಷ್ಟ. ನಾನು ಬರ್ತೀನಿ. ಇಷ್ಟ ಗುರು. ಈ ಪ್ರೀತಿ ಅನ್ನೋದು ರೋಡ್ನಲ್ಲಿ ಕೈ ಬಿಟ್ಟು ಹೋಗೋ ಥರ. ಆದರೆ ಈ ದುಡ್ಡು ಹುಡ್ತಾಗಿಂದ ಸಾಯೋ ತನಕ ದುಡ್ಡೇ ಬೇಕು. ಇವಾಗ ನೀವು ಕುಡಿತಾರೆ ವಿಷ ಕೂಡ ದುಡ್ಡು ಕೊಟ್ಟೇ ತಂದಿರೋದು. ಯೋಚನೆ ಮಾಡು. ನಾನು ಹೇಳೋದು ಎಲ್ಲ ಹೇಳಿದ್ದೀನಿ. ಸಾಯೋದು ಬಿಡೋದು ನಿನಗೆ ಬಿಟ್ಟಿರೋದು. ನಾನು ಬರ್ತೀನಪ್ಪ. ಟಾಟಾ, ಸಿ ಯು. ಇಲ್ಲ, ನಾನು ಸಾಯ್ತೀನಿ. ನಾನು ಸಾಯಲೇಬೇಕು. ನಾನು ಮಾಡಿದ್ದೆಲ್ಲ ತಪ್ಪು. ನಾನು ಸಾಯ್ಬೇಕು.
ಹಾಂ, ಕಟ್ಟಾಯಿತು. ಇಲ್ಲ, ಸಾಯ್ತೀನಿ, ನಾನು ಸಾಯ್ತೀನಿ. ಹಲೋ ಕಂದ, ವರುಣ. ಹಲೋ ಅಮ್ಮ. ಯಾಕೋ ಕೂಸಿ, ಶೀತ ಆಗಿದೆಯಾ? ಹುಷಾರಾಗಿದೆಯಾ ತಾನೆ? ಊಟ ತಿಂಡಿ ಎಲ್ಲ ಮಾಡ್ತಾ ಇದೆಯೋ ನೀವೋ? ಫಸ್ಟು ನಿನ್ನ ಆರೋಗ್ಯ ನೋಡ್ಕೋ, ಆಮೇಲೆ ನೀನು ಎಷ್ಟಾದರೂ ಓದ್ಕೋ. ವರ್ಣ, ಅದೇ ಪಕ್ಕದ ಮನೆ ಸುರೇಶ ಇದ್ನಲ್ಲ, ಅದೇ ಕಣೋ, ನೀನು ಅವ್ರ ಹತ್ರ ಬುಕ್ಕ ಇಸ್ಕೊತಿದ್ಯಲ್ಲ ಓದೋಕೆ. ಅವನಿಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿತ್ತಲ್ಲಪ್ಪ. ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಯಾವುದೋ ಹುಡುಗಿ ಜೊತೆ ಪ್ರೀತಿ ಪ್ರೇಮ ಅಂದ್ಕೊಂಡು ಹುಡುಗಿ ಕೈ ಕೊಟ್ಲು ಅನ್ನೋ ಕಾರಣಕ್ಕೆ ವಿಷ ಕುಡಿದು ಸತ್ತೋಗ್ಬಿಟ್ಟಂತಪ್ಪ. ಅಯ್ಯೋ ಚೇಚೆ, ನಿನ್ನ ಹತ್ರ ನಾನೊಳ್ಳೆ ಹೇಳ್ತಾ ಇದ್ದೀನಲ್ಲ, ನನ್ನ ಮಗ ಹಾಗಲ್ಲ ಬಿಡು. ಹೋಗ್ಲಿ ಅದು ಬಿಡು. ನಾನೀಗ ಫೋನ್ ಮಾಡಿದ್ದೇನು ವಿಚಾರ ಗೊತ್ತಾ? ಅದೇ ಕಣೋ, ನೀನು ಕೇಳ್ತಾ ಇದೆಯಲ್ಲ ಯಾವುದೋ ಗೌರ್ಮೆಂಟ್ ಕೆಲಸಕ್ಕೆ ಅಷ್ಟೊಂದು ದುಡ್ಡನ್ನ ನಾನು ತಾನೇ ಎಲ್ಲಿಂದ ಅಂತ ತಂದ್ಕೊಡ್ಲಿ ಹೇಳು? ಅಪ್ಪ ಇದ್ದಿದ್ರೆ ಹೇಗೋ ಮಾಡ್ತಾ ಇದ್ರು. ಇವಾಗ ನಾನ್ ತಾನೇ ಏನ್ ಮಾಡ್ಲಿ ಹೇಳು? ಇರೋದು ಒಂದೇ ಎಕರೆ ಹೊಲ, ಇದ್ರಲ್ಲೇ ನಾನು ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೊಂದು ಖುಷಿ ವಿಷಯ ಏನ್ ಗೊತ್ತಾ? ಇದೇ ವಿಚಾರನ ನಿನ್ಗೆ ಹೇಳ್ಬೇಕು ಅಂತ ಇರೋದು ಕಂದ. ಅದೇ ಮೇಸ್ತ್ರಿ ರಾಮಣ್ಣ ಇದ್ರಲ್ಲ, ನಮ್ಮ ಹೊಲದಲ್ಲಿ ಅದ್ಯಾವುದೋ ಕಂಪ್ನಿ ಕಟ್ತಾರೆ ಅಂತ ಹೇಳಕ್ ಬಂದಿದ್ರು. ಅದಕ್ಕೆ ನಮ್ಮ ಹೊಲನೂ ಕೊಡ್ತೀರಾ ಅಂತ ಕೇಳಕ್ಕೆ ಅಂತ ಬಂದಿದ್ರು ಕಣೋ. ಹೊಲ ಕೊಟ್ಬಿಟ್ರೆ ನಿನ್ ಕೆಲ್ಸಕ್ಕೆ ಬೇಕಾಗಿರೋಷ್ಟು ದುಡ್ಡು ಸಿಗತ್ತೆ. ನನಗೂ ಇಲ್ಲಿ ಒಬ್ಳೆ ಇರೋಕೆ ಆಗ್ತಾ ಇಲ್ಲ ಕಣೋ. ಇರೋ ಈ ಒಂದು ಮನೆನೂ ಮಾರಿ ನಾನು ನಿನ್ ಜೊತೆ ಬಂದ್ಬಿಡ್ತೀನಿ. ಹಲೋ ವರ್ಣ. ಅಮ್ಮ, ನಾನು ಊರಿಗೆ ಬರ್ತಾ ಇದ್ದೀನಿ.